ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಮಣಿಪಾಲ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಸೇವಾ ಸಂಚಯ ರೋಟರಿ ನಿಮಗಾಗಿಗೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಾವು ಇವತ್ತು ಸರ್ವಿಸ್ ಅಬೌವ್ ಸೆಲ್ಫ್ ಎಂಬ ವಿಚಾರದ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇದನ್ನು ಎರಡು ಆಯಾಮಗಳಲ್ಲಿ ನೋಡ್ತೇವೆ. ಒಂದು ರೋಟರಿ ಆಯಾಮದಲ್ಲಿ ನೋಡಿದ್ರೆ, ಇನ್ನೊಂದು ನಮ್ಮ ಭಾರತೀಯ ಸೇನೆಯ ಆಯಾಮದಲ್ಲಿಯೂ ಕೂಡ ಈ ಸರ್ವಿಸ್ ಅಬೌವ್ ಸೆಲ್ಫ್ ಎಂಬ ವಿಚಾರವನ್ನು ನಾವು ನೋಡ್ತೇವೆ. ತಮಗೆಲ್ಲರಿಗೂ ಕೂಡ ತಿಳಿದೇ ಇರುವ ಹಾಗೆ ರೋಟರಿಯ ಮೇನ್ ಮೋಟೋ ಅದೇ ಸರ್ವಿಸ್ ಅಬೌವ್ ಸೆಲ್ಫ್ ಅನ್ನುವಂಥದ್ದು. ಇದು ಪ್ರತಿನಿತ್ಯ ವಿಶ್ವದಾದ್ಯಂತ ಇರುವಂತಹ ಸಾವಿರಾರು ರೋಟೇರಿಯನ್ಸ್ಗಳಿಗೆ ನಮ್ಮ ಒಂದು ಪರ್ಸನಲ್ ನೀಡ್ಸ್ಗಿಂತ ಮುಂಚೆ ನಾವು ಒಂದು ಸಮಾಜದ ನೀಡ್ಸನ್ನು ಸ್ಯಾಟಿಸ್ಫೈ ಮಾಡಬೇಕು ಎಂಬ ಪಾಠವನ್ನು ಹೇಳ್ತಾ ಇರುವಂತಹ ಒಂದು ಮುಖ್ಯ ವಾಕ್ಯ ಇದು. ಇದರ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ 1911ರ ವೇಳೆಗೆ ಇದು ಸ್ಲೋಲಿ ಇವಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದೇ ಸಂದರ್ಭದಲ್ಲಿ ಬಂದ ವಾಕ್ಯ ಇದಲ್ಲ, ಸ್ಲೋಲಿ ಇವಾಲ್ವ್ ಆಗ್ತಾ 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 ಕೊನೆಗೆ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆ ಅದು ಸರ್ವಿಸ್ ಅಬೌವ್ ಸೆಲ್ಫ್ ಎಂಬ ವಾಕ್ಯವನ್ನು ತನ್ನ ಮೋಟೋ ಆಗಿ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು. ಇನ್ನು ಈ ಸರ್ವಿಸ್ ಅಬೌವ್ ಸೆಲ್ಫ್ನಲ್ಲಿ ನಾವು ರೋಟರಿಯನ್ನು ಹೊರಗಿಟ್ಟು ನೋಡಿದರೆ ಈ ಸಮಾಜದಲ್ಲಿ ಬೇರೆ ಬೇರೆ ನಮಗೆ ಒಂದು ಆರ್ಗನೈಸೇಷನಲ್ ಸೆಟಪ್ಗಳು ಸಿಗ್ತದೆ. ಇದಕ್ಕೆ ಪರ್ಫೆಕ್ಟ್ ಆಗಿ ಎಕ್ಸಾಂಪಲ್ ಆಗಬಲ್ಲಂಥದ್ದು ಅಂಥದ್ದೇ ಒಂದು ಬಹಳ ಮುಖ್ಯವಾಗಿರುವಂತಹ ಒಂದು ಅನ್ಡಿಸ್ಪ್ಯೂಟೆಡ್ ಸಂಸ್ಥೆ, ಒಂದು ಆರ್ಗನೈಸೇಷನಲ್ ಸೆಟಪ್ ಅಂತ ಹೇಳಿದರೆ ಅದು ನಮ್ಮ ಭಾರತೀಯ ಸೇನೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಮ್ಮ ರಾಜ್ಯಶಾಸ್ತ್ರದ ಒಂದು ಥಿಯರಿಯ ಪ್ರಕಾರ ಯಾವುದೋ ಒಂದು ಪ್ರದೇಶ ಅದು ಒಂದು ದೇಶವಾಗಿ ಗುರುತಿಸ್ಕೊಳ್ಬೇಕಂತಾದರೆ ಅದು 4 ವಿಚಾರಗಳನ್ನು ಸ್ಯಾಟಿಸ್ಫೈ ಮಾಡಬೇಕು. ಒಂದು, ಅದಕ್ಕೆ ತನ್ನದೇ ಆಗಿರುವಂತಹ ಸ್ವಂತ ಟೆರಿಟರಿ ಇರಬೇಕು. ಆ ಟೆರಿಟರಿಯ ಒಳಗೆ ಒಂದು ಪಾಪ್ಯುಲೇಷನ್, ಜನ ವಾಸ ಮಾಡಬೇಕು. ಆ ಜನರನ್ನು ಆಳ್ವಿಕೆ ನಡೆಸಲಿಕ್ಕೆ ಒಂದು ಓನ್ ಗೌರ್ಮೆಂಟ್ ಇರಬೇಕು. ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ಸವರಿನ್ ಸ್ಟೇಟ್ ಆಗಿರಬೇಕು. ಅಂದರೆ ಯಾವುದೇ ರೀತಿಯಾಗಿರುವಂಥ ಎಕ್ಸ್ಟರ್ನಲ್ ಕಂಟ್ರೋಲ್ ಆ ಪ್ರದೇಶದ ಮೇಲೆ ಇರಬಾರ್ದು. ಅಂಥ ಸಂದರ್ಭದಲ್ಲಿ ಮಾತ್ರ ಆ ಪ್ರದೇಶವನ್ನು ದೇಶ ಅಂತ ಗುರುತಿಸ್ಕೊಳ್ತೇವೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು 75ನೇ ಸ್ವಾತಂತ್ರ್ಯ ದಿನಾಚರಣೆ ಉತ್ಸವವನ್ನು ನಾವು ಆಚರಣೆ ಮಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಇದು ಬಹಳ ಮುಖ್ಯವಾಗಿ ನೋಡಬೇಕು. ನಾವು ಇದನ್ನು ಏನಂತ ಹೇಳಿದರೆ, ನಮ್ಮ ಭಾರತ 75 ವರ್ಷಗಳಿಂದಲೂ ಕೂಡ ಈ ಒಂದು 4 ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಬೆಳೆಸ್ತಾ ಬಂದಿದೆ. ಅದರ ಜೊತೆಗೆ ಯಾವುದೇ ರೀತಿಯಾಗಿರುವಂತಹ ಹಾನಿಯನ್ನು ಈ 4 ಕ್ಯಾರೆಕ್ಟರಿಸ್ಟಿಕ್ಸ್ಗಳಿಗೆ ಆಗದ ಹಾಗೆ ನೋಡ್ಕೊಂಡಿದೆ ಅಂತ ಆದರೆ ಅದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿರುವಂಥದ್ದು ಅದು ಭಾರತೀಯ ಸೇನೆ. ಯಾಕಂತ ಹೇಳಿದ್ರೆ ಭಾರತೀಯ ಸೇನೆಯ ಕೊಡುಗೆಯಿಂದ ಈ ಒಂದು 4 ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಏನು ಹೇಳಿದೆ, ಭಾರತದ ಒಂದು ಸ್ವತಂತ್ರತೆಯನ್ನು ರಕ್ಷಣೆ ಮಾಡುವಂತಹ ಕೆಲಸವೂ ಕೂಡ ಆಗಿದೆ. ಆದ ಕಾರಣದಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಸರ್ವಿಸ್ ಅಬೌವ್ ಸೆಲ್ಫ್ ಇದು ಹೇಗೆ ಆರ್ಮಿಯಲ್ಲಿ ಮ್ಯಾಟರ್ ಆಗ್ತದೆ ಮತ್ತು ಹೇಗೆ ನಾವು ರೋಟರಿಯಲ್ಲಿಯೂ ಕೂಡ ಇದನ್ನು ನೋಡ್ತೇವೆ ಎಂಬ ವಿಚಾರದ ಬಗ್ಗೆ ಮಾತಾಡ್ತೇವೆ. ಅದರ ಜೊತೆಗೆ ಆರ್ಮಿಯ ಒಂದು ಸರ್ವಿಸಿಗೂ ರೋಟರಿಯ ಸರ್ವಿಸಿಗೂ ಒಂದು ಸಿಮಿಲಾರಿಟೀಸ್ಗಳನ್ನು ಹುಡುಕುವಂಥ ಪ್ರಯತ್ನವೂ ಕೂಡ ಮಾಡ್ತೇವೆ. ಅದಕ್ಕಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರುವಂಥ ಅತಿಥಿ ಇದ್ದಾರೆ. ಅವರೇ ಕರ್ನಲ್ ಮಾಧವ್ ಶಾನ್ಭಾಗ್ ಅವರು. ಕರ್ನಲ್ ಮಾಧವ್ ಶಾನ್ಭಾಗ್ ಅವರ ಬಗ್ಗೆ ಮಾತಾಡಬೇಕು ಅಂತಾದರೆ ಸುಮಾರು 30 ವರ್ಷಗಳ ಒಂದು ಸುದೀರ್ಘ ಆರ್ಮಿ ಎಕ್ಸ್ಪೀರಿಯನ್ಸ್ ಇವರಿಗಿದೆ. ಇವರು 2 ಬಹಳ ಪ್ರಮುಖವಾಗಿರುವಂತಹ ಯುದ್ಧಗಳನ್ನು ನೋಡಿದ್ದಾರೆ, ಅದರಲ್ಲಿ ಭಾಗವಹಿಸಿದ್ದಾರೆ. ಅದು 1971ರ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಿರ್ಬೋದು ಅಥವಾ 1999ರ ಕಾರ್ಗಿಲ್ ಯುದ್ಧ ಆಗಿರ್ಬೋದು. ಇದರಲ್ಲಿಯೂ ಕೂಡ ಅವರ ಒಂದು ಸೇವೆ ನಾವು ಗಮನಿಸಬಹುದು. ಅವರು ಆರ್ಮಿಯಿಂದ ರಿಟೈರ್ಡ್ ಆದ ನಂತರ ಸುಮಾರು 16 ವರ್ಷಗಳ ಕಾಲ ಮಾಹೆಯ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಪ್ರೊಫೆಸರ್ ಮತ್ತು ಡೈರೆಕ್ಟರ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಕಳೆದ 20 ವರ್ಷಗಳಿಂದ ರೋಟರಿ ಕ್ಲಬ್ ಮಣಿಪಾಲದ ಜೊತೆಗೂ ಒಂದು ಬಹಳ ಆತ್ಮೀಯವಾಗಿರುವಂತಹ ಸಂಬಂಧವನ್ನು ಬೆಳೆಸುತ್ತಾ ಅದರಲ್ಲಿ ಆಕ್ಟಿವ್ ಮೆಂಬರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೊದಲಿಗೆ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ನಮಸ್ಕಾರ ಸರ್. ಸರ್, ನಾವು ನಿಮ್ಮ ಒಂದು ಮಿಲಿಟರಿ ಲೈಫಿಂದ ಸ್ಟಾರ್ಟ್ ಮಾಡುವ. ನಿಮಗೆ ಫಸ್ಟ್ ಕ್ವಶನ್ ಸರ್, ಏನು ಇನ್ಸ್ಪೈರ್ ಮಾಡಿತು ನಿಮಗೆ ಮಿಲಿಟರಿ ಜಾಯ್ನ್ ಆಗಲಿಕ್ಕೆ? ನೋಡಿ, ನನ್ನ ವೃತ್ತಿ ಜೀವನ 1969ರಲ್ಲಿ MITಯಲ್ಲಿ ಉಪನ್ಯಾಸಕ ಲೆಕ್ಚರರ್ ಆಗಿ ಪ್ರಾರಂಭವಾಯಿತು. ನಾನು ಉಪನ್ಯಾಸಕನಾಗಿ 1 ವರ್ಷ ಆಗುವುದರೊಳಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಿನ್ನಾಭಿಪ್ರಾಯ ಪ್ರಾರಂಭವಾಯಿತು. ಗೊತ್ತಿದ್ದವರಿಗೆ ಗೊತ್ತಿರಬಹುದು, ಪಾಕಿಸ್ತಾನದಲ್ಲಿ 2 ಪಾರ್ಟ್ ಇತ್ತು. ಒಂದು ವೆಸ್ಟ್ ಪಾಕಿಸ್ತಾನ, ಒಂದು ಈಸ್ಟ್ ಪಾಕಿಸ್ತಾನ. ವೆಸ್ಟ್ ಪಾಕಿಸ್ತಾನದ ಪಂಜಾಬಿಗಳು ಡೊಮಿನೇಟೆಡ್, ಈಸ್ಟ್ ಪಾಕಿಸ್ತಾನ ಬೆಂಗಾಲಿ. 2 ಪಾಕಿಸ್ತಾನಗಳಾದರೂ ಅವುಗಳಲ್ಲಿ ಯಾವ ಸಂಸ್ಕೃತಿ, ಭಾಷೆ ಇದರ ಸಂಬಂಧವಿರಲಿಲ್ಲ. ಆದುದರಿಂದ ವೆಸ್ಟ್ ಪಾಕಿಸ್ತಾನ ಡೊಮಿನೇಟ್ ಮಾಡಿ ಈಸ್ಟ್ ಪಾಕಿಸ್ತಾನವನ್ನು ಸಪ್ರೆಸ್ ಮಾಡ್ತಿತ್ತು. ಇದರಲ್ಲಿ ಡಿಸ್ಗ್ರಂಟ್ಲಾಗಿ ಈಸ್ಟ್ ಪಾಕಿಸ್ತಾನದವರು ಅವರ ದಬ್ಬಾಳಿಕೆಯನ್ನು ಸಹಿಸಲಾಗದೆ ಬಹಳ ಸಂಖ್ಯೆಯಲ್ಲಿ ನಿರಾಶ್ರಿತರಾಗಿ ಭಾರತಕ್ಕೆ ಬರಲು ಶುರು ಮಾಡಿದರು.
ಆಗ ಇದನ್ನು ತಡೆಯಲು ಬೆಂಗಾಲ್ನಲ್ಲಿಯೇ ಒಂದು ಮುಕ್ತಿ ಬಾಹಿನಿ ಎಂಬ ಪಡೆಯನ್ನು ಸ್ಥಾಪಿಸಲಾಯಿತು. ಅದಕ್ಕೆ ನಾವು ಒಳಗಿಂದೊಳಗೆ ತುಂಬ ಸಹಾಯ ಮಾಡಿದ್ದೇವೆ ಭಾರತದವರು. ಆಗ ನಮ್ಮ ಸರ್ಕಾರ ಇಂಜಿನಿಯರ್ಸ್ಗಳಿಗೆ ಆರ್ಮಿ ಆಫೀಸರ್ ಆಗಿ ಸೇರಲು ಕರೆ ಮಾಡಿತು. ನಾನು 4 ವರ್ಷ NCCಯಲ್ಲಿದ್ದೆ. ಅದರಿಂದಾಗಿ ನನಗೆ NCC ಆರ್ಮಿ ಇದರ ಮೇಲೆ ದೇಶಭಕ್ತಿ ತುಂಬ ಡೆವಲಪ್ ಆಗಿತ್ತು. ನಾನು ಇಲ್ಲಿ ಲೆಕ್ಚರರ್ ಆಗಿದ್ದರೂ ಸಹ ಇದೊಂದು ದೇಶ ಸೇವೆಗೆ ಸಂದರ್ಭ ಎಂದು ಎಣಿಸಿ ಆರ್ಮಿ ಆಫೀಸರ್ ಆಗಲಿಕ್ಕೆ ನಾನು ಸೆಲೆಕ್ಟ್ ಆದೆ ಮತ್ತು ಟ್ರೈನಿಂಗಿಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ನಾನು ಸೇರಿದೆ. ನಾವು ಟ್ರೈನಿಂಗ್ ಮುಗಿಯುವಂಥಷ್ಟರಲ್ಲೇ ನಮಗೆ ಬಾಂಗ್ಲಾದೇಶ್ ಯುದ್ಧಕ್ಕೆ ಕರೆ ಬಂತು. 1971 ಡಿಸೆಂಬರ್ 3ರಿಂದ 16ರವರೆಗಾದ ಈ ಯುದ್ಧದಲ್ಲಿ ನನ್ನ ಬ್ಯಾಚಿನ 20 ವರ್ಷದ ಅನೇಕ ಯಂಗ್ ಆಫೀಸರ್ಸ್ ಹುತಾತ್ಮರಾದರು. ನಾನು ಟೆಕ್ನಿಕಲ್ ಆಫೀಸರ್ ಸಿಗ್ನಲ್ಸ್ ಅದೇ ಯುದ್ಧ ಝೋನ್ನಲ್ಲಿ ಇದ್ದರೂ ಸಹ ನಮಗೆ ಎನಿಮಿಯ ಗುಂಡು ಡೈರೆಕ್ಟ್ ತಾಗುವ ಸಂದರ್ಭ ಕಡಿಮೆ. ಹಾಗಾಗಿ ನಾನು ಬದುಕಿ ಉಳಿದೆ. ಆದರೆ ನನ್ನ ಒಬ್ಬ ಆಪ್ತ ಮಿತ್ರ ಲೆಫ್ಟಿನೆಂಟ್ ಅರುಣ್ ಕ್ಷೇತ್ರಪಾಲ್ ಎಂಬುವರು ವೆಸ್ಟ್ ಸೆಕ್ಟರ್ನಲ್ಲಿ ಆರ್ಮಡ್ ಕೋರಿಗೆ ಸೇರಿದರು. ಒಂದು ಟೈಮ್ನಲ್ಲಿ ಅವರಿಗೆ ಚಕ್ರವ್ಯೂಹದಂತೆ 10 ಪಾಕಿಸ್ತಾನ್ ಟ್ಯಾಂಕ್ಗಳು ಸುತ್ತಿಕೊಂಡೆವು. ಆದರೂ ಅವ ವೀರ ಅಭಿಮನ್ಯುವಿನ ಹಾಗೆ ಹೋರಾಡಿ ಆ 10 ಟ್ಯಾಂಕ್ಗಳನ್ನು ಬಡಿದು ಹಾಕಿ ವೀರ ಸ್ವರ್ಗವನ್ನು ಸೇರಿದ. ಅವನಿಗೆ ಪರಮವೀರ ಚಕ್ರದಿಂದ ಸನ್ಮಾನ ಮಾಡಲಾಯಿತು. ಈ ಯುದ್ಧದ ನಂತರ ನಾನು ಜಮ್ಮು ಆ್ಯಂಡ್ ಕಾಶ್ಮೀರ್, ಸಿಕ್ಕಿಂ, ನಾರ್ತ್ ಈಸ್ಟ್ ಇಂಥ ಅನೇಕ ಇಂಡೋ ಪಾಕ್ ಮತ್ತು ಇಂಡೋ ಚೈನಾ ಬಾರ್ಡರ್ನಲ್ಲಿ ಸೇವೆ ಮಾಡಿ 1999ಕ್ಕೆ ಮೇಯಿಂದ ಜುಲೈಯಲ್ಲಿ ಆದ ಕಾರ್ಗಿಲ್ ಯುದ್ಧದಲ್ಲಿ ಸೇರ್ಪಡೆಯಾದೆ. ಇದಕ್ಕೆ ಆಪರೇಷನ್ ವಿಜಯ ಅಂತ ಹೇಳ್ತಾರೆ. ಈ ಯುದ್ಧದಲ್ಲಿಯೂ ನಮ್ಮ ಯಂಗ್ ಆಫೀಸರ್ಸ್ ಬಹಳ ಸಂಖ್ಯೆಯಲ್ಲಿ ಹುತಾತ್ಮರಾದರು. ನಾವು 527 ಆಫೀಸರ್ಸ್ ಮತ್ತು ಸೈನಿಕರನ್ನು ಈ ಯುದ್ಧದಲ್ಲಿ ಕಳೆದುಕೊಂಡವರು. ಅದರಲ್ಲಿ ಪರಾಕ್ರಮದಲ್ಲಿ ಹೋರಾಡಿದ 10 ಜನರಿಗೆ ಪರಮ ವಿಶಿಷ್ಟ ಸೇವಾ ಮೆಡಲನ್ನು ಕೊಡಲಾಯಿತು. ಈ ಯುದ್ಧ ಮತ್ತು ಸರ್ವಿಸ್ ನನಗೆ ಆರ್ಮಿಯಲ್ಲಿ ಮತ್ತು ಕೆಲಸ ಮಾಡಲಿಕ್ಕೆ ಎಂಕರೇಜ್ ಮಾಡಿತು. ಓಕೆ ಸರ್, ಈಗ ಒಂದು ಆರ್ಮಿ ಅಂತ ಹೇಳಿದ ಕೂಡಲೇ ನಮಗೆ ಮೊದಲು ಗೊತ್ತಾಗೋದು ಮಿಲಿಟರಿಯಲ್ಲಿ ಇದ್ದರು ಅಂತ ಹೇಳಿದ್ರೆ ಒಂದು ಶಿಸ್ತು ಅಂತ ಹೇಳಿ. ಸೊ ಒಂದು ರೀತಿಯಾಗಿರುವಂಥ ವರ್ಕ್ ಕಲ್ಚರಲ್ಲಿ ಡಿಫ್ರೆಂಟ್ ಆಗಿರ್ತದೆ. ಸೊ ಈ ಒಂದು ಆರ್ಮಿಯ ವರ್ಕ್ ಕಲ್ಚರ್ ನಿಮ್ಮ ಲೈಫನ್ನು ಯಾವ ರೀತಿ ಇನ್ಸ್ಪೈರ್ ಮಾಡಿತ್ತು ಸರ್? ನೋಡಿ, ಆರ್ಮಿಯಲ್ಲಿ ಶಿಸ್ತು, ನೇಮ, ನಡತೆ, ವಿಧೇಯತೆ, ಪ್ರಾಮಾಣಿಕತೆ, ದೇಶಭಕ್ತಿ, ಕಷ್ಟ ಸಹಿಷ್ಣುತೆ ಇಂಥ ಅನೇಕ ಒಳ್ಳೆಯ ಗುಣಗಳ ಸಂವಿಧಾನ ಬೇಕೇ ಬೇಕು. ನಾವು ಮನೆಯಿಂದ ದೂರ ಮನೆಯನ್ನು ಮಾಡಿ ದೇಶಕ್ಕಾಗಿ ಹೋರಾಡಿ ಬೇಕಾದರೆ ಜೀವವನ್ನು ಕೊಡುವ ಮನಸ್ಸಿನ ಸ್ಥಿತಿಗೆ ಬರಬೇಕಾದರೆ ಇಂಥ ಗುಣಗಳು ಬಹಳ ಅಗತ್ಯ. ಈ ಗುಣಗಳನ್ನು ನಾನು ಡೆವಲಪ್ ಮಾಡಿ ಆರ್ಮಿಯಲ್ಲಿ ಮಾತ್ರ ಅಲ್ಲ, ತಮ್ಮ ನಿತ್ಯ ಜೀವನದಲ್ಲಿ ಅಡಾಪ್ಟ್ ಮಾಡಿದರೆ ನಮಗೆ ಬಹಳ ಒಂದು ಆನಂದ ಮತ್ತು ತೃಪ್ತಿಯ ಜೀವನವನ್ನು ನಡೆಸಬಹುದು. ಅದನ್ನು ನಾನು ಈಗ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಓಕೆ ಸರ್, ನೀವು ಮತ್ತು ನಿಮ್ಮ ವೈಫ್ ಇಬ್ಬರು ಕೂಡ ನೀವು ಆರ್ಮಿಯಲ್ಲಿದ್ದೀರಿ. ಸೊ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ನಿಮಗೆ ಒಟ್ಟಿಗೆ ಪೋಸ್ಟಿಂಗ್ ಆಗ್ತಿತ್ತಾ, ಹೇಗೆ ಸರ್? ನನ್ನ ಮಿಸ್ಸಸ್ಸು ನಾನು ಸೇರಿ ಕೆಲವು ವರ್ಷದ ನಂತರ ಆರ್ಮಿ ಜಾಯ್ನ್ ಆದರು. ಅವರು ಡಾಕ್ಟರು. ಅವರಿಗೆ ಎಲ್ಲ ಡಾಕ್ಟರ್ಸ್ಗಳಿಗೆ ಆರ್ಮಿಯಲ್ಲಿ ಆರ್ಮಿ ಮೆಡಿಕಲ್ ಕೋರ್ನವರು ಅವರ ಸೆಲೆಕ್ಷನ್, ಟ್ರೈನಿಂಗ್ ಮತ್ತು ಎಂಪ್ಲಾಯ್ಮೆಂಟ್ ಎಲ್ಲವನ್ನು ಅವರು ನೋಡ್ತಾರೆ. ಅವರು ಆರ್ಮಿಯ ಹಾಗೆ ಬೇಸಿಕ್ ಟ್ರೈನಿಂಗ್ ಡಾಕ್ಟರ್ಸ್ಗೆ ಸಹ ತಗೊಳ್ಬೇಕು. ಆರ್ಮಿ ಡಾಕ್ಟರ್ ಅಂಥೇಳಿ ಅವರನ್ನು ಯಾರು ಬೇರೆಯವರು ಬಚಾವ್ ಮಾಡೋದಿಲ್ಲ. ಅವರ
ಇದನ್ನು ಕಾಯುವುದು ಅವರದ್ದೇ ಕರ್ತವ್ಯ. ಹಾಗಾಗಿ ಅವರಿಗೆಲ್ಲ ಬೇಸಿಕ್ ಟ್ರೈನಿಂಗ್ ಕೊಡಲಾಗ್ತದೆ. ವೆಪನ್ ಟ್ರೈನಿಂಗು ಮತ್ತು ಕಾಂಬ್ಯಾಟ್ ಟ್ರೈನಿಂಗ್ ಎಲ್ಲವನ್ನು ಅವರು ಕಲಿಬೇಕು. ಅವರು ಸೇರುವಾಗ ಅವರಿಗೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ನಲ್ಲಿ ಪಾಸ್ ಆಗಬೇಕು. ಮತ್ತು ಮೆಡಿಕಲ್ ಎಲ್ಲರಿಗೂ ಪಾಸ್ ಆಗೋದು ಬಹಳ ಅಗತ್ಯ. ಮತ್ತು ಆರ್ಮಿಯಲ್ಲಿ ಪತಿ ಪತ್ನಿಯವರು ಸೇರಿದರೆ ಅವರಿಗೆ ಯಾವಾಗಲೂ ಒಟ್ಟಿಗೆ ಟ್ರಾನ್ಸ್ಫರ್ ಪೋಸ್ಟಿಂಗ್ ಮಾಡುವ ಏನೂ ಕಾನೂನಿಲ್ಲ. ಅದು ಆನ್ ದಿ ಬೇಸಿಸ್ ಆಫ್ ಅವೈಲಬಿಲಿಟಿ. ಸಾಧ್ಯ ಇಲ್ಲದಿದ್ದರೆ ಅವರಿಗೆ ಬೇರೆ ಬೇರೆ ಕಡೆಯಲ್ಲಿ ಪೋಸ್ಟಿಂಗ್ ಹೋಗಬೇಕಾಗ್ತದೆ. ನಮ್ಮ ವಿಷಯದಲ್ಲಿಯೂ ಹೇಳೋದಾದರೆ ನಾವು ಅನೇಕ ಸರ್ತಿ ಬೇರೆ ಬೇರೆ ಕಡೆಯಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗಿದ್ದೇವೆ. ಈವನ್ ಗಡಿ ಪ್ರದೇಶದಲ್ಲಿಯೂ ನಾನು ಮತ್ತು ಅವಳು ಬೇರೆ ಬೇರೆ ಕಡೆಯಲ್ಲಿ ಇದ್ದೆವು. ಮತ್ತು ಅವಳು ಒಂದು ಕಡೆಯಲ್ಲಿ ನೌಶರ ಅಂತೇಳಿ ಸೆಕ್ಟರು ಭಾಳ ಟೆರರಿಸ್ಟ್ ಇನ್ಫೆಕ್ಟೆಡ್ ಸೆಕ್ಟರ್ನಲ್ಲಿ ಒಬ್ಬಳೇ ಸೆಕ್ಷನ್ ಹಾಸ್ಪಿಟಲನ್ನು ಕಮಾಂಡ್ ಮಾಡಿದ್ದಾಳೆ. ಇಂಥ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಿದ್ದವರು ಮಾತ್ರ ಇಂಥ ಕೆಲಸಕ್ಕೆ ಹೋಗಬೇಕಾಗ್ತದೆ. ಇದರಲ್ಲಿ ಪ್ರಾಬ್ಲಮ್ ಅಂದರೆ ಮಕ್ಕಳ ಸಾಕುವಿಕೆ ಮತ್ತು ವಿದ್ಯಾಭ್ಯಾಸ. ನಮ್ಮ ಮಕ್ಕಳು 12 ವರ್ಷದ ತಮ್ಮ ಬೇಸಿಕ್ ಎಜುಕೇಷನ್ನಲ್ಲಿ 6 ರಾಜ್ಯಗಳಲ್ಲಿ 6 ಶಾಲೆಗಳಿಗೆ ಹೋಗಿದ್ದಾರೆ. ಮತ್ತು ಕೆಲವು ಕಡೆ ಟೆಂಟ್ ಶಾಲೆ. ಯಾವ ರೀತಿಯ ಸೌಕರ್ಯ ಇಲ್ಲದಿದ್ದರೂ ಹೋಗಬೇಕಾಗ್ತದೆ. ಇಂಥ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬಹುದಾದರೆ ಆರ್ಮಿಯಲ್ಲಿ ಪತಿ ಪತ್ನಿಯವರು ಸೇರಿ ದೇಶದ ಸೇವೆಯನ್ನು ಮಾಡಬಹುದು. ಓಕೆ ಸರ್, ಇನ್ನೊಂದು ಇಲ್ಲಿ ತುಂಬ ಜನರಿಗೆ ಒಂದು ಯೂತ್ಸ್ಗಳಿಗೆ ಆಸೆ ಇರ್ತದೆ ಅವರು ಮಿಲಿಟರಿ ಜಾಯ್ನ್ ಆಗಬೇಕು ಅಂತ ಹೇಳಿ. ಆದರೆ ಒಂದು ಪ್ರಾಪರ್ ಆಗಿರುವಂಥ ಒಂದು ಗೈಡೆನ್ಸ್ ಇರೋದಿಲ್ಲ. ಸೊ ಹೇಗೆ ಜಾಯ್ನ್ ಆಗ್ಬೋದು ನಾವು ಆರ್ಮಿಯನ್ನು, ಮತ್ತು ಯಾವ ಕೋರ್ಸ್ಗಳನ್ನು ಆಪ್ಟ್ ಮಾಡಬೇಕು ನಮ್ಮ ಗ್ರಾಜ್ಯುಯೇಷನ್ ಲೆವೆಲಲ್ಲಿ ಸರ್? ಈಗಿನ ಸಂದರ್ಭಕ್ಕೆ ಇದು ಬಹಳ ಜೆನ್ವಿನ್ ಕ್ವಶನ್. ಅಂದರೆ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಈ ಕೋವಿಡ್ ಸಿಚುವೇಷನ್ನಲ್ಲಿ ತುಂಬ ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತಾ ಹೋಗಿರುವಾಗ ಈ ಯೂತ್ಗಳಿಗೆ ಸೆಕ್ಯೂರಿಟಿ ಫೋರ್ಸಸ್ನಲ್ಲಿ ಬಹಳ ಒಳ್ಳೆಯ ಕೆಲಸ ಸಿಕ್ಕುತ್ತದೆ ಎಂಬ ಜ್ಞಾನ ಬೇಕಾಗ್ತದೆ. ಪರ್ಟಿಕ್ಯುಲರ್ಲಿ ಕರ್ನಾಟಕದಿಂದ ಈಗ ಡಿಫೆನ್ಸ್ಗೆ ಸೇರುವ ಯಂಗ್ ಜನರೇಷನ್ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಆರ್ಮಿಯಲ್ಲಿ ಕಮಿಷನ್ ಜವಾನ್ಸ್ ಆಗಬೇಕಾದ್ರೆ ಅವರು SSLC ಆದರೆ ಸಾಕು, ಬೇರೆ ಬೇರೆ ರಿಕ್ರೂಟ್ಮೆಂಟ್ ಸೆಂಟರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಲ್ಲಿ ಹೋಗಿ ತಮ್ಮ ಫಿಸಿಕಲ್ ಲೆವೆಲ್ ಮತ್ತು ಬೇಸಿಕ್ ಸೈಕಾಲಜಿ ಟೆಸ್ಟ್ನಲ್ಲಿ ಪಾಸ್ ಆದರೆ ಅವರಿಗೆ ವೇಕೆನ್ಸಿ ಇದ್ದರೆ ಜವಾನ್ಸ್ಗಳಾಗಿ ಸೇರ್ಬೋದು. ಮತ್ತು ಆರ್ಮಿಯಲ್ಲಿ 2 ಟೈಪಿನ ಕಮಿಷನ್ ಇದೆ. ಒಂದಕ್ಕೆ ಪರ್ಮನೆಂಟ್ ಕಮಿಷನ್ ಹೇಳ್ತಾರೆ, ಅದೊಂದು ಕ್ಯಾರಿಯರ್. ಇನ್ನೊಂದು ಶಾರ್ಟ್ ಸರ್ವಿಸ್ ಕಮಿಷನ್. ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲಿ ನೀವು 10 ವರ್ಷದಲ್ಲಿ ಈಗಿನ ಪ್ರಕಾರ ಸರ್ವಿಸ್ ಮಾಡ್ಬೋದು. ಅದರ ನಂತರ ಬಿಟ್ಟರೆ ಬಿಡ್ಬೋದು, ಅಥವಾ ಪರ್ಮನೆಂಟ್ ಕಮಿಷನಿಗೆ ಅಪ್ಲೈ ಮಾಡ್ಬೋದು, ಅಥವಾ ಇನ್ನೂ 4 ವರ್ಷ ಎಕ್ಸ್ಟೆನ್ಷನ್ಗೆ ರಿಕ್ವೆಸ್ಟ್ ಮಾಡ್ಬೋದು. ಪರ್ಮನೆಂಟ್ ಕಮಿಷನ್ನಲ್ಲಿ ಬೇರೆ ಬೇರೆ ಟೈಪ್ನ ಎಂಟ್ರಿ ಇದೆ. ನಂಬರ್ 1 ಅಂದರೆ NDA, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಂಟ್ರಿ. ಅದಕ್ಕೆ ನೀವು 10+2 ಯಾವ ಸ್ಟ್ರೀಮ್ನಲ್ಲಿಯೂ ಆದರೂ ಅಡ್ಡಿಲ್ಲ. ಪಾಸ್ ಆದ ನಂತರ ಈಗ UPSC ಯಲ್ಲಿ ಇವುಗಳಿಗೆಲ್ಲ ಡಿಫೆನ್ಸ್ ಎಂಟ್ರಿಗೆ ಎಕ್ಸಾಮ್ಸ್ ಇದೆ. ಇದು ಸಾಧಾರಣ ಮೇ ಜೂನ್ನಲ್ಲಿ ಅನೌನ್ಸ್ ಮಾಡ್ತಾರೆ, ಪೇಪರ್ಗಳಲ್ಲಿ ನೋಡ್ಬೋದು. UPSC ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ ತಗೊಂಡು ಕಡೆಗೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ನಲ್ಲಿ ಹೆಚ್ಚು ಕಡಿಮೆ ಡಿಫೆನ್ಸ್ಗೆ ಸೇರುವವರು ಎಲ್ಲರೂ ಕೂತ್ಕೊಳ್ಬೇಕಾಗ್ತದೆ. ಅದರಲ್ಲಿ ಒಂದು ಸೈಕಾಲಜಿಕಲ್ ಟೆಸ್ಟು, ಇನ್ನೊಂದು ಜನರಲ್ ನಾಲೆಜ್, ಮತ್ತು ಬೇರೆ ಬೇರೆ ಟೈಪದ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಮಾಡ್ತಾರೆ. ಇದಾದ ನಂತರ ಮೆಡಿಕಲ್. ಈಗ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಥ್ರೂ ಬರುವುದಾದರೆ ಅವರು ಇದರಲ್ಲಿ ಸೆಲೆಕ್ಟ್ ಆದ ನಂತರ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ 3 ವರ್ಷ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಅವರ ಬೇಸಿಕ್ ಸಬ್ಜೆಕ್ಟಿನ ಮೇಲೆ ಈ 3 ವರ್ಷದ ನಂತರ ಅವರಿಗೆ ಡಿಗ್ರಿ ಕೊಡ್ತಾರೆ. ಅವರು ಸೈನ್ಸ್ ಸ್ಟ್ರೀಮ್ನವರಾದರೆ ಅವರಿಗೆ BSc ಅವ್ರ BSc ಕಂಪ್ಯೂಟರ್ಸ್, ಅವರು ಆರ್ಟ್ಸ್ ಸ್ಟ್ರೀಮ್ ಮಾಡಿದ್ರೆ BA. ಇದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಿಂದ ಡಿಗ್ರಿ ಸಿಗ್ತದೆ. ಇನ್ನೊಂದು ಡೈರೆಕ್ಟ್ ಎಂಟ್ರಿ ಸ್ಕೀಮ್ನಲ್ಲಿಯೂ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮಿನೇಷನ್ ಕೂತ್ಕೊಳ್ಬೇಕು. ಅವರು ಗ್ರ್ಯಾಜುಯೇಟ್ ಆಗಬೇಕು, ಯಾವ ಗ್ರ್ಯಾಜುಯೇಷನೂ ಆಗ್ಬೋದು. ಅದು ಆದ ನಂತರ ಅವರಿಗೆ ಸೆಲೆಕ್ಟ್ ಆದರೆ ಸೇಮ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡು ಮೆಡಿಕಲ್ನಲ್ಲಿ ಆದ ನಂತರ ಅವರಿಗೆ 1.5 ಇಯರ್ಸು IMA. ನಾನೀಗ NDA ಹೇಳಿದೆಲ್ಲ, ಅದರಲ್ಲಿಯೂ
3 ವರ್ಷ ಡಿಗ್ರಿ ಸಿಕ್ಕಿದ ನಂತರ 1 ವರ್ಷ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಹೋಗಬೇಕು. ಅದರ ನಂತರವೇ ಅವರಿಗೆ ಕಮಿಷನ್ ಸಿಗ್ತದೆ. ಅಂದರೆ ಅದಕ್ಕೆ 4 ವರ್ಷದ ಟ್ರೈನಿಂಗ್ ಆಗಿರ್ತದೆ. ಇದರಲ್ಲಿ ಒಂದು ಅರ್ಧ ವರ್ಷ ಜಾಸ್ತಿ. ಅದರ ನಂತರ ಇವರು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗಿ ಲೆಫ್ಟಿನೆಂಟ್, ಇವರಿಗೆಲ್ಲ ಲೆಫ್ಟಿನೆಂಟ್ ರ್ಯಾಂಕ್ ಸಿಗ್ತದೆ. ಮತ್ತು ಒಂದು ಇತ್ತೀಚೆಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇಂಜಿನಿಯರ್ಸುಗಳನ್ನು ಆರ್ಮಿಗೆ ಸೇರಿ ಕಡೆಗೆ ಮಾಡುವ ಬದಲು ಅವರು 10+2 ಒಳ್ಳೆ ಹುಡುಗರು 70% ಮಾರ್ಕು PCM ಸಬ್ಜೆಕ್ಟು ಸ್ಟ್ರೀಮ್ ತಗೊಂಡವರಿಗೆ ಸಿಲೆಕ್ಟ್ ಆದರೆ ಅದೇ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ನಲ್ಲಿ ಮೆಡಿಕಲ್ ಮಾಡಿ ಆರ್ಮಿಯಲ್ಲೇ 5 ವರ್ಷ ಇಂಜಿನಿಯರಿಂಗ್ ಟ್ರೈನಿಂಗ್ ಕೊಡ್ತಾರೆ. ಅದು ಬೇರೆ ಬೇರೆ ಸ್ಟ್ರೀಮ್ನಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ. ಇದು ಪರ್ಮನೆಂಟ್ ಕಮಿಷನ್ ಅದರ್ ದೆನ್ ಟೆಕ್ನಿಕಲ್. ಇದು ಮತ್ತು ಶಾರ್ಟ್ ಸರ್ವಿಸ್ ಕಮಿಷನಿಗೆ ಇದೆ UPSC, SSB ಮತ್ತು SSB ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಮತ್ತು ಮೆಡಿಕಲ್, ಇದು ಎರಡೂ ಆಗಬೇಕು. ಟೆಕ್ನಿಕಲ್ ಆದವರಿಗೆ UPSC ಎಕ್ಸಾಮಿನಲ್ಲಿ ಕೂತ್ಕೊಳ್ಳೋ ಅಗತ್ಯ ಇಲ್ಲ. ಓಕೆ ಸರಿ. ಈಗ ಟೆಕ್ನಿಕಲ್ ಆಗಿ ಸೇರೋದಂತ ಆದರೆ ಈಗ ಲೈಕ್ ಇಂಜಿನಿಯರ್ಸ್ ಎಲ್ಲ ಇರ್ತಾರೆ, ಅವರು ಯಾವ ರೀತಿ ಸೇರ್ಬೋದು ಮತ್ತು ಅವ್ರಿಗೆ ಏನು ಜಾಬ್ ಇರ್ತದೆ ಸರ್ ಅಲ್ಲಿ? ಓಕೆ, ಇಂಜಿನಿಯರ್ಸ್ಗೆ ಟೆಕ್ನಿಕಲ್ ಎಂಟ್ರಿನ ಅಂತ ಹೇಳ್ತೇವೆ. ಅದರಲ್ಲಿ ಎರಡಿದೆ. ಒಂದು ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಎಂಟ್ರಿ, ಅಂದರೆ ಇಂಜಿನಿಯರಿಂಗ್ ಕಾಲೇಜ್ನ ಫೈನಲ್ ಇಯರ್ನಲ್ಲಿ 3rd ಇಯರ್ನಲ್ಲಿ ಇರುವಾಗ ಎಕ್ಸಾಮ್ ಕೋರ್ಸು ಈ ಎಕ್ಸಾಮ್ನಲ್ಲಿ ಕೂತ್ಕೊಳ್ಬೋದು. ಅವರು ಸಿಲೆಕ್ಟ್ ಆದರೆ 4th ಇಯರ್ನಲ್ಲಿ ಅವರಿಗೆ ಸ್ಟೈಪಂಡ್ ಸಿಗ್ತದೆ. ಅದು 4th ಇಯರ್ ಆಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆದ ಕೂಡಲೇ ಅವರಿಗೆ IMAಗೆ ಕಳಿಸಿ ಅವರಿಗೆ ಇದು ಕಮಿಷನ್ ಕೊಡ್ತಾರೆ. ಈಗ ಅಥವಾ ಇಂಜಿನಿಯರಿಂಗ್ ಮಾಡಿದವನಿಗೆ ಗ್ರ್ಯಾಜುಯೇಷನ್ ಆದ ನಂತರ ಸೇಮ್ ಅವನಿಗೆ UPSC ಎಕ್ಸಾಮ್ನಲ್ಲಿ ಕೂತ್ಕೊಳ್ಳೋ ಅಗತ್ಯ ಇಲ್ಲ. SSB ಮತ್ತು ಮೆಡಿಕಲ್ ಅದು ಆದ ನಂತರ ಅವನಿಗೆ ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ, ಅವರು ಟ್ರೈನಿಂಗ್ ಮಾಡುವಾಗ ಒಂದು ವರ್ಷ ಆದಮೇಲೆ ಅವರಿಗೆ ಲೆಫ್ಟಿನೆಂಟ್ ಪೇಮೆಂಟ್ ಸಿಗ್ತದೆ ಮತ್ತು 1 ವರ್ಷ ಸೀನಿಯಾರಿಟಿ ಆ್ಯಂಟಿಡೇಟ್ ಅಂತ ಹೇಳ್ತಾರೆ. ಆ ಅಡ್ವಾಂಟೇಜ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸಿಗಿದೆ. ಸರ್, ಈಗ ಸಿವಿಲಿಯನ್ಸ್ಗಳಿಗೆ ಒಂದು ಇದಿರ್ತದೆ, ಏನಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಭೂಕಂಪ ಆದರೆ, ಎಲ್ಲೋ ಒಂದು ಕಡೆ ಸುನಾಮಿ ಬಂದರೆ, ಆವಾಗ ಟೈಮಲ್ಲಿ ನಮ್ಮ ಸೋಲ್ಜರ್ಸ್ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಮತ್ತು ನಮ್ಮನ್ನು ಪ್ರತಿ ಸಲ ಬಾರ್ಡ್ರಲ್ಲಿ ಅವ್ರು ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಗೆ ಏನಾದರೂ ಅವ್ರಿಗೆ ಕೊಡಬೇಕು ಅಂತ ಅನಿಸಿದ್ರೆ, ಯಾವುದೇ ರೀತಿಯಾಗಿರುವಂಥ ಅವರ ಫ್ಯಾಮಿಲೀಸ್ಗಳಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರೆ, ಅದು ಯಾವ ರೀತಿ ನಾವು ರೀಚ್ ಆಗ್ಬೋದು ಸರ್? ಥ್ಯಾಂಕ್ಸ್ ಟು ದಿ ಸೆಂಟಿಮೆಂಟ್ಸ್. ಆದರೆ ಆರ್ಮಿಯಲ್ಲಿ ಇಂಥ ಎಲ್ಲ ಸಪೋರ್ಟ್ಗಳನ್ನು ಒಂದು ಚಾನಲೈಸ್ ರೀತಿಯಲ್ಲಿ ಹೋಗಬೇಕಾಗ್ತದೆ. ಒಂದು ಆರ್ಮಿ ಹೆಡ್ ಕ್ವಾರ್ಟರ್ನಲ್ಲಿ ಅಡ್ಜುಟೆಂಟ್ ಜನರಲ್ ಬ್ರಾಂಚ್ ಇದೆ, ಅಲ್ಲಿ ಅಪ್ಲೈ ಮಾಡಬೇಕು. ಯಾವುದಾದ್ರೂ ಅವ್ರದ್ದು ವೆಬ್ಸೈಟ್ ಇದೆ. ಅದಲ್ಲದೆ ಎಲ್ಲ ಯೂನಿಟ್ಗಳು ಒಂದೊಂದು ಏರಿಯಾ ವೈಸ್, ಸಬ್ ಏರಿಯಾ ಅಂದರೆ ನಮ್ಮ ಇಲ್ಲಿಯ ಯೂನಿಟ್ಗಳೆಲ್ಲ ಕರ್ನಾಟಕ ಸಬ್ ಏರಿಯಾದ ಅಂಡರ್ ಇದೆ. ಅಲ್ಲಿ ನಾವು ಅಪ್ರೋಚ್ ಮಾಡಿದರೆ ಅವರು ಎಲ್ಲ ಗೈಡೆನ್ಸ್ ಕೊಡ್ತಾರೆ. ಮತ್ತೊಂದು ಆರ್ಮಿ ವೈಫ್ಸ್ ವೆಲ್ಫೇರ್ ಆರ್ಗನೈಸೇಷನ್ಸ್ ಇದೆ. ಅದರಲ್ಲಿ ನಿಮ್ಮ ಈ ಎಂಥ ಹೆಲ್ಪು ಯಾರಾದರೂ ಹುತಾತ್ಮರಾದರು ಅವರಿಗೆ ಹೆಲ್ಪ್ ಮಾಡಬೇಕಂತ ಹೇಳಿದರೆ ಥ್ರೂ ಆರ್ಮಿ ವೈಫ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಮಾಡ್ಬೋದು. ಓಕೆ ವೀಕ್ಷಕರೇ, ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಕರ್ನಲ್ ಮಾಧವ್ ಶಾನ್ಭಾಗ್ ಅವರಿದ್ದಾರೆ. ಅವರದೊಂದು ವಾಸ್ಟ್ ಎಕ್ಸ್ಪೀರಿಯನ್ಸ್ ಉಂಟು ಆರ್ಮಿಯಲ್ಲಿ. ಸುಮಾರು 30 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. 2 ಮುಖ್ಯವಾಗಿರುವಂಥ ಯುದ್ಧಗಳನ್ನು ಕೂಡ ಅವರು ನೋಡಿದ್ದಾರೆ. ಅಂದರೆ 1971ರಲ್ಲಿ ನಡೆದಂತಹ ಇಂಡೋ ಪಾಕಿಸ್ತಾನ್ ಯುದ್ಧ, ಬಾಂಗ್ಲಾದೇಶದ ಜನನಕ್ಕೆ ಕಾರಣ ಆಗಿರುವಂತಹ ಈ ಯುದ್ಧದಲ್ಲಿಯೂ ಕೂಡ ಅವರು ಪಾಲ್ಗೊಂಡಿದ್ದಾರೆ. ಮತ್ತು 1999ರಲ್ಲಿ ನಡೆದಂತಹ ಕಾರ್ಗಿಲ್ ಯುದ್ಧದಲ್ಲಿಯೂ ಕೂಡ ಅವರ ಭಾಗವಹಿಸುವಿಕೆಯ ಬಗ್ಗೆ ಅವರು ನಮಗೆ ಸಾಕಷ್ಟು ಮಾಹಿತಿಯನ್ನು ಇಲ್ಲಿವರೆಗೆ ನೀಡಿದ್ದಾರೆ. ಇನ್ನೂ ನಾವು ಅವರ ಜೊತೆಗೆ ಸಾಕಷ್ಟು ಮಾತುಕತೆ ನಡೆಸೋದಿದೆ. ಅವರ ರೋಟರಿಯ ಜೊತೆಗೆ ಸಂಬಂಧ ಮತ್ತು ರೋಟರಿಯ ಒಂದು ಸೇವೆಗೂ ಆರ್ಮಿ ನೀಡುವಂತಹ ಒಂದು ಸೇವೆಗೂ ಇರುವಂತಹ ಒಂದು ಸಾಮಾನ್ಯತೆಯ ಬಗ್ಗೆ ಕೂಡ ನಾವು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತಗೊಳ್ಳುವ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಬರೋಣ, ನಾವು ಮಾತುಕತೆ ಮುಂದುವರಿಸೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ.
ಮಹಾ ಉಪನಿಷತ್ನಲ್ಲಿ ಬರುವಂತಹ ಒಂದು ಶ್ಲೋಕ ಇದೆ, ಅಯಂ ಬಂಧುರ್ ಅಯಂ ನೀತಿ ನಮ್ ಲಘುಚೇತಸಂ ಉದಾರ ಚರಿತಂ ತು ವಸುದೈವ ಕುಟುಂಬಕಂ ಎಂಬ ಶ್ಲೋಕ ನಾನು ಹೇಳಿದಂತೆ ಮಹಾ ಉಪನಿಷತ್ನಲ್ಲಿ ಬರ್ತದೆ. ಇದರ ಅರ್ಥ ಕೇವಲ ಸಣ್ಣ ಮನುಷ್ಯರು ಮಾತ್ರ ಇವ ನಮ್ಮವ ಇವ ಪರರ ವ್ಯಕ್ತಿ ಅಂತ ಒಂದು ಭೇದ ಮಾಡ್ತಾರೆ. ದೊಡ್ಡ ಮನುಷ್ಯರು ಎಲ್ಲರೂ ಕೂಡ ನಮ್ಮ ಇಡೀ ಜಗತ್ತೇ ನನ್ನ ಕುಟುಂಬ, ಇವರೆಲ್ಲರೂ ಕೂಡ ನನ್ನ ಸಂಬಂಧಿಕರು ಅಂತ ಬಾಳ್ವಿಕೆ ನಡೆಸ್ತಾರಂತೆ. ಇದಕ್ಕೆ ಉದಾಹರಣೆ ಆಗಿರುವಂತಹ 2 ಸಂಸ್ಥೆಯ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಒಂದು ಇಂಡಿಯನ್ ಆರ್ಮಿ ಮತ್ತು ಇನ್ನೊಂದು ರೋಟರಿಯ ಕುರಿತು. ಇಂಡಿಯನ್ ಆರ್ಮಿಯ ಬಗ್ಗೆ ಒಂದು ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇದ್ದೇ ಇರ್ಬೋದು. ಅವರು ಬಾರ್ಡರಲ್ಲಿ ಸೇಫ್ಟಿಯನ್ನು ಕೊಡ್ತಾರೆ, ಮತ್ತೆ ಯುದ್ಧಗಳಲ್ಲಿ ಪಾಲ್ಗೊಳ್ತಾರೆ, ಇದರ ಬಗ್ಗೆ ನಮ್ಗೆ ಗೊತ್ತು. ಅದನ್ನು ಹೊರತುಪಡಿಸಿ ಇವರು ಬೇರೆ ಬೇರೆ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೆ. ಎಲ್ಲೋ ಒಂದ್ ಕಡೆ ವಾರ್ ಆಯಿತು, ಎಲ್ಲೋ ಒಂದ್ ಕಡೆ ಪ್ಯಾಂಡಮಿಕ್ ಔಟ್ ಬ್ರೇಕ್ ಆಯಿತು, ಎಲ್ಲೋ ಒಂದ್ ಕಡೆ ಸುನಾಮಿ ಬಂತು. ಈ ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ನಮಗೆ ಮೊದಲು ನಮ್ಮ ರಕ್ಷಣೆಗೆ ಬರುವಂತವರು ಅದು ಸೈನಿಕರು. ಅವರು ಎಲ್ಲರನ್ನೂ ಕೂಡ ತಮ್ಮ ಕುಟುಂಬದವರು ಅಂತ ಭಾವಿಸಿಕೊಂಡು ಅವರ ಒಂದು ಸೇವೆಗೆ ಬರುವಂತದ್ದು ನಾವು ಗಮನಿಸಿಕೊಳ್ಳುತ್ತೇವೆ. ಅದೇ ರೀತಿ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಕೂಡ ನಾವು ಗಮನಿಸಿಕೊಂಡ್ರೆ ಇದು ಈ ಜಗತ್ತಿನಾದ್ಯಂತ ಎಲ್ಲೋ ಯಾರೋ ಒಂದು ಕಷ್ಟದಲ್ಲಿ ಇದ್ರೂ ಕೂಡ ಅವರಿಗೆ ಸಹಾಯ ಮಾಡುವಂತಹ ಕೆಲಸವನ್ನು ಕೂಡ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ಮಾಡ್ತಾ ಬಂದಿದೆ. ಈ 2 ಸಿಮಿಲಾರಿಟೀಸ್ಗಳ ಬಗ್ಗೆ ನಮ್ಮ ಜೊತೆಗೆ ಕರ್ನಲ್ ಮಾಧವ್ ಶಾನ್ಭಾಗ್ ಅವರು ಮಾತುಕತೆ ಮುಂದುವರಿಸಲಿಕ್ಕಿದ್ದಾರೆ. ಸರ್, ನಿಮಗೆ ಆರ್ಮಿ ನೀವು ಬಿಟ್ಟ ನಂತರ ನಿಮಗೆ ರೋಟರಿ ಸೇರ್ಲಿಕ್ಕೆ ಏನು ಇನ್ಸ್ಪಿರೇಷನ್ ಬಂತು ಸರ್? ಆರ್ಮಿಯಲ್ಲಿ ನಾನು 30 ವರ್ಷ ಇದ್ದೆ ಅಂತ ಹೇಳಿದೆ. ಅಲ್ಲಿ ಒಂದು ನಿಮಗೆ ಸೈಕಾಲಜಿಕಲ್ ಡೆವಲಪ್ ಅಂತ ಹೇಳಿದರೆ ಒಂದು ಸಾಂಗತ್ಯ ಜೀವನ ಮತ್ತು ಒಂದು ಬಹಳವಾದ ಕ್ಲೋಸ್ನೆಸ್ ಬರ್ತದೆ. ಒಂದು ಫ್ಯಾಮಿಲಿ ಹಾಗೆ ಜನರು ಅಲ್ಲಿ ಬದುಕುತ್ತಾರೆ. ಆ ಒಂದು ಜೀವನದ ಸ್ಟೈಲು ನನಗೆ ಕೊರತೆ ಆಯಿತು ಅಂತ ಹೇಳಿ ಕಂಡಿತು. ಅದನ್ನು ಮಿಸ್ ಮಾಡ್ತಿದ್ದೆ. ಆಗ ನಾನು ಇಲ್ಲಿ MITಯಲ್ಲಿ ಬಂದು ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದರು, ಅಂದರೆ ಮ್ಯಾನೇಜ್ಮೆಂಟ್ ಮತ್ತು MIT ಒಟ್ಟಿಗೆ ಇತ್ತು. ಆಗ ಕೆಲವರು ನಮ್ಮ ಫ್ರೆಂಡ್ಸು ರೋಟ್ರಿಯಲ್ಲಿದ್ದವರು ನೀವು ರೋಟ್ರಿಗೆ ಸೇರಿ ಎಂದು ಪ್ರೋತ್ಸಾಹಿಸಿದರು. ಕೆಲವು ಹಿರಿಯರು ನಮ್ಮ ಡಾಕ್ಟರ್ ಶಾಂತಾರಾಮ್ ಮತ್ತು ಐ ನಾರಾಯಣ್ ಅಂತವರು ಇಬ್ಬರು ನಮ್ಮ ಗವರ್ನರ್ಸ್ ಆಗಿದ್ದರು. ಅವರೆಲ್ಲ ರೋಟ್ರಿಗೆ ಸೇರಿ ಎಂದು ಪ್ರೋತ್ಸಾಹಿಸಿದರು. ಅದರ ಜೊತೆಗೆ ನಾನು ಡಿಫೆನ್ಸ್ ಲೈಫು ಮತ್ತು ರೋಟ್ರಿಯಲ್ಲಿರುವ ಕೆಲವು ಸಮಾನತೆಗಳನ್ನು ಅರಿತುಕೊಂಡೆ. ಈ ಸಮಾನತೆಗಳನ್ನು ಅರಿತುಕೊಂಡು ನಾನು ರೋಟ್ರಿ ಸೇರಲು ಕನ್ವಿನ್ಸ್ ಆಗಿ ರೋಟ್ರಿಯಲ್ಲಿ ಸದಸ್ಯನಾಗಿ ಸೇರಿದೆ. ಓಕೆ ಸರ್, ಸಮಾನತೆ ಅಂತ ಹೇಳಿದ್ರಲ್ಲ, ಏನು ಸಮಾನತೆ ಉಂಟು ರೋಟ್ರಿ ಮತ್ತು ಆರ್ಮಿಗೆ? ಏನು ಸಮಾನತೆ ಸರ್? ನಾನು ಕಂಡ ಕೆಲವೇ ಸಮಾನತೆಗಳನ್ನು ಇಲ್ಲಿ ಉಲ್ಲೇಖಿಸ ಬಯಸ್ತೇನೆ. ಒಂದು ಫೆಲೋಶಿಪ್. ನಾನು ಹೇಳಿದಾಗೆ ಆ ಆರ್ಮಿ ಜೀವನ ಬಹಳ ಒಂದು ಸಾಂಗತ್ಯದ ಜೀವನ. ಈ ಎಲ್ಲರೂ ಆರ್ಮಿಗೆ ಸೇರುವ ಸೈನಿಕರು ದೇಶದ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಆದರೆ ಒಮ್ಮೆ ಒಂದು ಯೂನಿಟಿಗೆ ಸೇರಿದ ನಂತರ ಅವರು ಒಂದು ಫ್ಯಾಮಿಲಿ ಆಗಿರ್ತಾರೆ. ದೇಶ ಸೇವೆ, ಬೇಕಾದರೆ ದೇಶಕ್ಕಾಗಿ ಪ್ರಾಣವನ್ನು ಕೊಡುವ ಮೆಂಟ್ಯಾಲಿಟಿಯನ್ನು ಆರ್ಮಿಯಲ್ಲಿ ಸೇರಿದ ಪ್ರತಿಯೊಂದು ಸೈನಿಕನಿಗೆ ಮನದಟ್ಟು ಮಾಡಲಾಗ್ತದೆ. ಅಲ್ಲಿ ಯಾವ ನಿಮ್ಮ ರಾಜಕೀಯ, ಜಾತಿ, ಮತ, ಪಂಥಗಳಿಗೆ ಯಾವ ಸ್ಥಾನವೂ ಇಲ್ಲ. ಆರ್ಮಿಯಲ್ಲಿ ಒಂದು ಸರ್ವಧರ್ಮ ಪ್ರಾರ್ಥನಾ ಸ್ಥಳ ಎಂದು ಪ್ರತಿಯೊಂದು ಯೂನಿಟ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಪ್ರಾರ್ಥನಾ ಸ್ಥಳದಲ್ಲಿ ಪ್ರತಿ ಧರ್ಮದವರು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ನಮ್ಮ ಒಂದು ನಂಬಿಕೆ ಅಂದರೆ ದೇಶಭಕ್ತಿ ಮತ್ತು ಶೌರ್ಯತೆಯಲ್ಲಿ ಜಾತಿ ಪಂಥ ಭೇದವಿಲ್ಲ. ಉದಾಹರಣೆಗೆ ನಮ್ಮ ಹಿಂದಿನ ಯುದ್ಧದಲ್ಲಿ ದೇಶಕ್ಕಾಗಿ ಹೋರಾಡಿ ಪ್ರಾಣ ಕೊಟ್ಟ ನಮ್ಮ ಸೈನಿಕರಲ್ಲಿ ಪ್ರತಿಯೊಂದು ಪಂಥದವರಿದ್ದಾರೆ. ಉದಾಹರಣೆಗೆ ನಮ್ಮ ಒಬ್ಬರು ಮೇಜರ್ ಸೋಮನಾಥ್ ಶರ್ಮಾ ಹಿಂದೂ, ಅಬ್ದುಲ್ ಹಸೀಮ್ ಇವರು ಮುಸ್ಲಿಂ, ಎಕ್ಕಾ ಅಂತ ಹೇಳುವವರು ಕ್ರಿಶ್ಚಿಯನ್, ನಿರ್ಮಲ್ ಸಿಂಗ್ ಅಂತ ಹೇಳುವವರು ಸಿಖ್. ಇವರೆಲ್ಲ ನಮ್ಮ ದೇಶಕ್ಕಾಗಿ ಹೋರಾಡಿ ಪರಮ ವೀರ ಚಕ್ರವನ್ನು ಪಡೆದವರು. ಮತ್ತು ನಮ್ಮ ಆರ್ಮಿಯಲ್ಲಿ ಎಲ್ಲ
ಪ್ರಾಂತದ ಜನರು ಸೇರ್ತಾರೆ. ಆ ಸೈನಿಕರು ತಮ್ಮ ದೇಶಕ್ಕಾಗಿ ಗಡಿಯಲ್ಲಿ ಸೇವೆ ಮಾಡುವಾಗ ಅವರ ಫ್ಯಾಮಿಲಿಗಳು ಒಟ್ಟಾಗಿ ಕಂಟೋನ್ಮೆಂಟಿನಲ್ಲಿ ಒಂದೇ ಫ್ಯಾಮಿಲಿಗಳಾಗೇ ಇರ್ತವೆ, ಪರಸ್ಪರ ಅನ್ಯೋನ್ಯ ರೀತಿಯಲ್ಲಿ ಬದುಕುತ್ತಾರೆ. ಜನರಲಿ ಹಿಂದಿ ಭಾಷೆಯನ್ನು ಉಪಯೋಗ ಮಾಡ್ತಾರೆ. ಮತ್ತು ಅವರ ಮಕ್ಕಳು ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಎಂಬ ಒಂದು ವಿಶಾಲ ಭಾವನೆಯಿಂದ ನಡೆದುಕೊಂಡು ಬರ್ತಾರೆ. ಇದು ಒಂದು ಸಂಬಂಧದ ವಿಷಯ. ಆರ್ಮಿಯಲ್ಲಿ ರೋಟ್ರಿಯಲ್ಲಿ ನೋಡಿದರೂ ನಾವು ಇದೇ ರೀತಿಯ ಬಿಹೇವಿಯರನ್ನು ಕಾಣ್ತೇವೆ. ನಾವು ವಸುದೈವ ಕುಟುಂಬ ಎಂದು ಹೇಳಿದ ಹಾಗೆ ರೋಟ್ರಿ ಒಂದು ಜಗತ್ತೇನ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಅಗೈನ್ ಯಾವುದು ಜಾತಿ ಮತ ರಾಜಕೀಯ ಭೇದ ಎಂಬುದೇ ಇಲ್ಲ. ಎಲ್ಲರೂ ಈಗ ಸಾಮಾನ್ಯ ಅಭಿರುಚಿ ಇರುವವ ಇಲ್ಲಿ ಲೋಕಲ್ ಮನುಷ್ಯರಾಗಲಿ ಅಥವಾ ಯಾವ ಇಂಟರ್ನ್ಯಾಷನಲ್ ದೇಶದವರಾಗಲಿ ಅವರ ಬಾಂಧವ್ಯವನ್ನು ಬೆಳೆಯಲಿಕ್ಕೆ ರೋಟ್ರಿ ಸಂದರ್ಭ ಮಾಡಿಕೊಡ್ತದೆ. ಮತ್ತು ಬೇರೆ ಬೇರೆ ಉದ್ಯೋಗದವರು ರೋಟ್ರಿಯಲ್ಲಿ ಅಗೈನ್ ಫ್ರೆಂಡ್ಶಿಪ್ ಆಗಲು ಸಾಧ್ಯ ಇದೆ. ಒಬ್ಬ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇಂಥ ಎಲ್ಲರೂ ರೋಟ್ರಿಗೆ ಕ್ಲಾಸಿಫಿಕೇಷನ್ ಅಂತ ಹೇಳ್ತೇವೆ. ಒಟ್ಟಾಗಿ ಒಂದೇ ಫ್ಯಾಮಿಲಿ ಹಾಗೆ ಅಗೇನ್ ನಿಲ್ತಾರೆ. ಮತ್ತು ರೋಟ್ರಿಯಲ್ಲಿ ನಮ್ಮ ವಾರದಲ್ಲಿ ಆಗುವ ಮೀಟಿಂಗ್ನಲ್ಲಿ ನಾವು ಬಹಳ ಮಧುರ ಮೇಲನ ಮಾಡ್ತೇವೆ. ನಮ್ಮ ಅದು ಲುಕ್ ಫಾರ್ವರ್ಡ್ ಮಾಡ್ತೇವೆ ನೋಡಲಿಕ್ಕೆ. ಮತ್ತು ಸುಖ ದುಃಖಗಳನ್ನು ಹಂಚಿಕೊಳ್ತೇವೆ. ಮತ್ತು ಈ ರೋಟರಿ ಮೆಂಬರ್ ಅವರ ಫ್ಯಾಮಿಲಿಯವರ ಜನ್ಮದಿನ ಆಗಲಿ ಮದುವೆ ದಿನ ಆಗಲಿ ಶುಭಾಶಯಗಳನ್ನು ಕಳಿಸ್ತೇವೆ. ಮತ್ತು ರೋಟ್ರಿಯಲ್ಲಿ ಅಗೈನ್ ನಮ್ಮ ಧಾರ್ಮಿಕ ಉತ್ಸವಗಳ ಹಾಗೆ ಪ್ರತಿಯೊಂದು ಧರ್ಮದ ಮೇಯ್ನ್ ಫೆಸ್ಟಿವಲ್ಗಳನ್ನು ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ತೇವೆ. ಇದೊಂದು ಬಹಳ ಕಾಮನ್ ಫ್ಯಾಕ್ಟರ್. ಇನ್ನೊಂದು ಬಹಳ ಮುಖ್ಯ ಫ್ಯಾಕ್ಟರ್ ಎರಡರಲ್ಲಿ ಅಂದರೆ ಸಮಾಜ ಸೇವೆ. ರಕ್ಷಣಾ ಪಡೆಗಳು ದೇಶದ ಭದ್ರತೆ ಮತ್ತು ಗಡಿ ರಕ್ಷಣೆ ಅವರ ಪ್ರಧಾನ ಕರ್ತವ್ಯ. ಅದರ ಜೊತೆಗೆ ಶಾಂತಿ ಸಮಯದಲ್ಲಿ ಸಮಾಜ ಸೇವೆ ಮತ್ತು ಏನಾದರೂ ದುರಂತ ನಿರ್ವಹಣೆ ಇಂಥ ಒಂದು ಅನೇಕ ನೇಷನ್ ಬಿಲ್ಡಿಂಗ್ ಕೆಲಸವನ್ನು ಡಿಫೆನ್ಸ್ ಫೋರ್ಸ್ ಮಾಡ್ತಾ ಇರ್ತಾರೆ. ಹೇಳುವುದಾದರೆ ನೀವು ಭೂಕಂಪ, ನೆರೆ, ಸುನಾಮಿ ಇಂಥ ಪ್ರದೇಶದಲ್ಲಿ ಜನರು ಕಷ್ಟದಲ್ಲಿರುವಾಗ ಮುಖ್ಯವಾಗಿ ಮೊದಲು ನಾವು ರಕ್ಷಣಾ ಪಡೆಗಳನ್ನು ಕರೀತೇವೆ. ಅವರು ತಮ್ಮ ಸೆಲ್ಫ್ ಸುರಕ್ಷೆ ಮತ್ತು ಸೌಕರ್ಯಗಳನ್ನು ಕಡೆಗಿಟ್ಟು ಈ ಕಷ್ಟದಲ್ಲಿ ಇರುವ ಜನರ ಸೇವೆಗೆ ಧುಮುತ್ತಾರೆ. ಇದನ್ನೆಲ್ಲ ನಾವು ದಿನನಿತ್ಯ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನೋಡ್ತೇವೆ. ಇದಲ್ಲದೆ ಗಡಿ ಪ್ರದೇಶದಲ್ಲಿ ನಾವು ನಮ್ಮ ಡಿಪ್ಲಾಯ್ಮೆಂಟ್ ಇರುವಾಗ ಅಲ್ಲಿಯ ಬಡ ಜನರಿಗೆ ನಿತ್ಯ ಎಂಬಂತೆ ಸೇವೆಯನ್ನು ಮಾಡ್ತಾ ಇರ್ತೇವೆ. ಅದರ ಎರಡು ರೀಸನ್ ಇದೆ. ಬಡ ಜನರು ನಮ್ಮ ಸೇವೆಯನ್ನು ತೆಗೆದುಕೊಂಡ ನಂತರ ನಮಗೆ ವಿರೋಧವಾಗಿ ಶತ್ರುಗಳಿಗೆ ಹೆಲ್ಪ್ ಮಾಡಲಿಕ್ಕಿಲ್ಲ ಒಂದು ಭಾವನೆ. ನಾನು ಅಲ್ಲಿ ರಜೌರಿ JNK ಬಾರ್ಡರ್ನಲ್ಲಿ ಯೂನಿಟ್ ಕಮಾಂಡ್ ಮಾಡುವಾಗ ಅಲ್ಲಿ ಜನರಿಗೆ ಶಾಲೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದನ್ನೆಲ್ಲ ಕಟ್ಟಲು ಹೆಲ್ಪ್ ಮಾಡಿದ್ದೇನೆ. ರಸ್ತೆ ಕಟ್ಟಲು ಹೆಲ್ಪ್ ಮಾಡಿದ್ದೇನೆ. ಬ್ರಿಡ್ಜ್ಗೆ ಹೆಲ್ಪ್ ಮಾಡಿದ್ದೇನೆ. ನಮ್ಮ ಮಿಸ್ಸಸ್ಸು ಡಾಕ್ಟ್ರು, ಅವಳು ಕಣ್ಣಿನ ಡಾಕ್ಟ್ರು, ಅವಳು ಅಲ್ಲಿಯ ಬಡ ಜನ ಮುದುಕರಿಗೆ ಎಷ್ಟೋ ಜನರಿಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿ ಅವರ ಕೃತಜ್ಞತೆಯನ್ನು ಪಡೆದಿದ್ದಾರೆ. ಇದರಂತೆ ಈಗ ರೋಟ್ರಿ ಹೇಳುವುದಾದರೆ ಸಮಾಜ ಸೇವೆಯಲ್ಲಿ ರೋಟ್ರಿ ಎತ್ತಿದ ಕೈ. ರೋಟ್ರಿ ಜಗತ್ತಿನಾದ್ಯಂತ ಪೋಲಿಯೋ ನಿರ್ಮೂಲನಕ್ಕೆ ಮಾಡಿದ ಸೇವೆ ಬಹಳ ಶ್ಲಾಘನೀಯ. ಆರೋಗ್ಯ ರಕ್ಷಣೆ ಮತ್ತು ಶುದ್ಧ ನೀರಿನ ಪೂರೈಕೆ, ನಿರ್ಮಲೀಕರಣ ಮತ್ತು ಇದು ನಿಮ್ಮ ತಾಯಿ ಮಕ್ಕಳ ಆರೈಕೆ ಮತ್ತು ಲೋಕಲ್ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಇಂಥದ್ದು ಅನೇಕ ಧ್ಯೇಯಗಳಿಂದ ರೋಟ್ರಿ ನಡೆಯುತ್ತದೆ. ಮತ್ತು ರೋಟ್ರಿ ಪ್ರತಿಯೊಬ್ಬ ಸದಸ್ಯ ರೋಟ್ರಿ ಫೌಂಡೇಶನ್ಗೆ ತನ್ನ ಕಂಟ್ರಿಬ್ಯೂಷನ್ ಮಾಡ್ತಾನೆ, ಕೊಡುಗೆ. ಆ ಕೊಡುಗೆ ಬಡ ದೇಶದಲ್ಲಿ ಬಡ ಜನರ ಉಪಯೋಗಕ್ಕೆ ಹೋಗ್ತದೆ. ಹೀಗೆ ರೋಟ್ರಿ ತಮ್ಮ ಕಂಟಿನ್ಯೂಯಸ್ ಸಮಾಜ ಸೇವೆ ಮಾಡ್ತಾ ಇರ್ತದೆ. ಏನು ರೋಟ್ರಿ ಕ್ಲಬ್ನೇ ಲೆವೆಲಲ್ಲಿ ನೋಡೋದಾದರೂ ನಮ್ಮ ಕ್ಲಬ್ಬು ಇಲ್ಲಿ ಏಡೆಡ್ ಶಾಲೆಗಳಿವೆ. ಆ ಶಾಲೆಗಳಿಗೆ ಬೇಸಿಕ್ ರಿಕ್ವೈರ್ಮೆಂಟ್ ಶುದ್ಧ ನೀರಿನ ಪೂರೈಕೆ ಅಥವಾ ಶೌಚಾಲಯಗಳನ್ನು ಕಟ್ಟುವುದು
ಇಂಥ ಕೆಲಸಗಳು ಮಾಡ್ತಾ ಇರ್ತದೆ. ಮಕ್ಕಳಿಗೆ ಪುಸ್ತಕ ಮತ್ತು ಸಮವಸ್ತ್ರಗಳು, ಮತ್ತು ಈಗ ಬೇಕಾದ ಹಾಗೆ ಈ ಕಿಟ್ಸು, ನಿಮ್ಮ ಟ್ಯಾಬ್ಲೆಟ್ಸ್ ಅದನ್ನು ಕೊಡ್ತದೆ. ಮತ್ತು ಇಂಥ ಅನಾಥಾಶ್ರಮಗಳು ಮತ್ತು ಮುದುಕರಿರುವಂಥ ವೃದ್ಧಾಶ್ರಮಗಳು, ಅವರಿಗೆ ಪಡಿತರವೋ ಬಟ್ಟೆ ಇಂಥಗಳನ್ನು ಸಪ್ಲೈ ಮಾಡೋದು, ಇದರಲ್ಲಿಯೂ ರೋಟ್ರಿ ತುಂಬ ಕೆಲಸ ಮಾಡ್ತದೆ. ಅದಲ್ಲದೆ ನಾವು ಇದು ನಿತ್ಯ ನೋಡಿದ ವಿಷಯ, ಎಕ್ಸ್ಪೀರಿಯೆನ್ಸ್ ಆದದ್ದು, ರಕ್ತದಾನ ಶಿಬಿರಗಳಾಗಲಿ, ಕಣ್ಣಿನ ಟೆಸ್ಟ್ ಶಿಬಿರಗಳಾಗಲಿ, ಅಥವಾ ವನ ಮಹೋತ್ಸವಗಳಾಗಲಿ, ಇಂಥ ಅನೇಕ ಕೆಲಸವನ್ನು ಮಾಡ್ತದೆ. ಮತ್ತು ಒಮ್ಮೊಮ್ಮೆ ತುಂಬ ಸಾಧ್ಯತೆ ಇದ್ದರೆ ಗ್ಲೋಬಲ್ ಗ್ರ್ಯಾಂಟ್ಗಳನ್ನು ತೆಗೆದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಸಹ ಮಾಡ್ತದೆ. ಹೀಗೆ ಈ ಎರಡು ವಿಷಯಗಳಲ್ಲಿ ಪರ್ಟಿಕ್ಯುಲರ್ಲಿ ನನಗೆ ಈ ಸೈನಿಕ ಜೀವನ ಮತ್ತು ರೋಟ್ರಿಯಲ್ಲಿ ತುಂಬ ಸರಿ ಸಮಾನತೆಯನ್ನು ಕಾಣ್ತದೆ. ಓಕೆ ಸರ್, ಇನ್ನು ಪ್ಯಾಂಡಮಿಕ್ನ ವಿಚಾರಕ್ಕೆ ಬಂದರೆ, ನಾವು ಇಲ್ಲಿಯೂ ಕೂಡ ಕೋವಿಡ್-19 ಈಗ ಔಟ್ಬ್ರೇಕ್ ಆದ ಟೈಮಲ್ಲಿ ಆರ್ಮಿಯು ಕೂಡ ಸಾಕಷ್ಟು ರೀತಿಯಲ್ಲಿ ಸಮಾಜದಲ್ಲಿ ತೊಡಗಿಸಿಕೊಂಡು ಜನರಿಗೆ ಒಂದು ಸೇವೆ ಮಾಡೋದನ್ನು ನಾವು ಗಮನಿಸುತ್ತೇವೆ. ಅದರ ಜೊತೆಗೆ ಒಂದು ರೋಟ್ರಿಯೂ ಕೂಡ ಈ ಒಂದು ವರ್ಕಿನಲ್ಲಿ ಇನ್ವಾಲ್ವ್ ಆಗಿರೋದನ್ನು ನಾವು ನೋಡ್ತೇವೆ. ಏನು ಸಿಮಿಲಾರಿಟೀಸ್ ಇತ್ತು ಸರ್ ಇವರ ಎರಡು ವರ್ಕಲ್ಲಿ? ನೋಡಿ, ರಕ್ಷಣಾ ಪ್ರಜೆಗಳು ದೇಶಕ್ಕೆ ಒಂದು ಬಲ ಕೈ ಇತ್ತಂತೆ. ಅದು ಹೊರಗಿನಿಂದ ಬಂದ ಕಷ್ಟ ಆಗಲಿ, ಒಳಗೆ ಡೆವಲಪ್ ಆದ ಕಷ್ಟ ಆಗಲಿ. ಈಗ ಪೆಂಡಮಿಕ್ ನೀವು ಹೇಳಿದ ಹಾಗೆ ಕೋವಿಡ್, ಅದು ನಮ್ಮ ದೇಶಕ್ಕೂ ಒಳಗಿನಿಂದ ಬಹಳ ಕಷ್ಟ ಕೊಟ್ಟಿತ್ತು. ಆ ಕಾಲದಲ್ಲಿ ಅದಕ್ಕೆ ಸಪೋರ್ಟ್ ಮಾಡಲು ನಮ್ಮ ರಕ್ಷಣಾ ಪಡೆಗಳ ಜವಾಬ್ದಾರಿ ಇತ್ತು. ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಬಂದರು. ಮೊದಲು ನಮ್ಮ ದೇಶದ ಜನರು ಅನೇಕ ವಿದೇಶಗಳಲ್ಲಿ ಸಿಕ್ಕಿಕೊಂಡಿದ್ದರು. ಅವರನ್ನು ವಾಪಸ್ ಕರೆಯಲಿಕ್ಕೆ, ಮತ್ತು ಈ ಆಕ್ಸಿಜನ್ ಸಿಲಿಂಡರ್ ಮತ್ತು ಲಸಿಕೆಗಳ ಸಾಗಣೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಮತ್ತು ಇದು ಕ್ವಾರಂಟೈನ್ ಸೆಂಟರ್ಸು, ಮತ್ತು ನಿಮ್ಮ ಕೋವಿಡ್ ವಾರ್ಡ್ಸ್ಗಳು, ಸೆಂಟರ್ಸ್ಗಳು, ಹಾಸ್ಪಿಟಲ್ಗಳು, ಇಂಥ ಅನೇಕ ವಿಷಯಗಳನ್ನು ತುರಂತ್ ಇಮಿಡಿಯೇಟ್ಲಿ ಆರ್ಮಿ ಎಸ್ಟಾಬ್ಲಿಷ್ ಮಾಡಿತ್ತು. ಕೆಲವು ಕಡೆಯಲ್ಲಿ ಅವರಿಗೆ ಡಾಕ್ಟರ್ಸ್ಗಳು ಮತ್ತು ನರ್ಸಸ್ಗಳನ್ನು ಸಹ ಸಿವಿಲ್ ಹೆಲ್ಪಿಗೆ ಕೊಟ್ಟರು. ಯಾವಾಗಲೂ ಆರ್ಮಿ ಹಿಂಜರಿಯುವುದಿಲ್ಲ. ಯಾವ ಕೆಲಸ ಅವರಿಗೆ ಕೊಡ್ತದೆ ಅವರು ಮುಂದರಿಸಿ ಮಾಡ್ತಾರೆ. ಈ ವಿಷಯದಲ್ಲಿಯೂ ಸಹ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಈಗ ರೋಟ್ರಿಗೆ ಬರೋದಾದರೆ ಸಿಮಿಲರ್ಲಿ ರೋಟ್ರಿಯೂ ಸಹ ಜಗತ್ತಿನಾದ್ಯಂತ ಇದು ಪ್ರಾಬ್ಲಮ್ ಜಗತ್ತಿನಾದ್ಯಂತ ಆದದ್ದು. ಅವರು ಎಲ್ಲೆಲ್ಲಿಯೂ ಇದು ವೈದ್ಯಾಧಿ ಡಾಕ್ಟರ್ಸ್ಗಳ ಒಟ್ಟಿಗೆ ಸೇರಿ ತಮಗೆ ಆದಷ್ಟು ಹೆಲ್ಪನ್ನು ಎಲ್ಲ ಕಡೆಯಲ್ಲಿ ಮಾಡಿದ್ದಾರೆ. ಸಣ್ಣ ಲೆವೆಲಲ್ಲಿ ನೋಡೋದಾದರೆ ಈ ನಾಗರಿಕರಿಗೆ ಈ ಸ್ಪ್ರೆಡ್ಡಿಂಗ್ ಹರಡುವುದನ್ನು ನಿಲ್ಲಿಸಲು ಬೇಕಾದ ಮುಂಜಾಗ್ರತೆ ಮಾಡಲು ಅಡ್ವೈಸ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲಿ. ಮತ್ತು ನಿಮ್ಮ ಲಸಿಕೆಗಳ ಅಗತ್ಯ, ಅದರ ಲಾಭ ಅದು ಸಿಕ್ಕುವುದು ಎಲ್ಲಿ ಸಾಧ್ಯತೆ ಇದೆ, ಇಂಥ ಸಣ್ಣ ಸಣ್ಣ ವಿಷಯದಲ್ಲಿ ಆದರೂ ಕಂಟಿನ್ಯೂಯಸ್ ರೋಟ್ರಿ ಈ ಪ್ಯಾಂಡಮಿಕ್ ಈ ಹರಡುವುದನ್ನು ನಿಲ್ಲಿಸಲಿಕ್ಕೆ ತುಂಬ ಕೆಲಸ ಮಾಡಿದೆ. ಓಕೆ ಸರ್, ಇನ್ನೊಂದು ನಾವು ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರೋದು, ಈಗ ಆರ್ಮಿಯಲ್ಲಿ 1988ರಲ್ಲಿ ಮೊದಲ ಬಾರಿಗೆ ಇಂಡಿಯನ್ ಆರ್ಮಿಗೆ ನರ್ಸಸ್ಗಳು ಸೇರ್ತಾರೆ, ಈ ವುಮೆನ್ಗಳು ನರ್ಸಸ್ಗಳಾಗಿ ಸೇರ್ತಾರೆ. ಆದ ನಂತರ ವರ್ಲ್ಡ್ ವಾರ್ 1 ಮತ್ತು ವರ್ಲ್ಡ್ ವಾರ್ 2ನ ಟೈಮಲ್ಲಿಯೂ ಕೂಡ ನಾವು ಗಮನಿಸಿದರೆ ಅಲ್ಲಿಯೂ ಕೂಡ ಇಂಡಿಯನ್ ಫೀಮೇಲ್ ನರ್ಸ್ಗಳ ಒಂದು ಪಾತ್ರ ಬಹಳಷ್ಟಿದೆ. ಮತ್ತು ಈಗ ನಾನ್ ನರ್ಸ್ ಆಗಿ ಎಂಟ್ರಿ ಪಡೆಯುವುದನ್ನು ನಾವು ಗಮನಿಸಿದರೆ ಅದು 1992ರಲ್ಲಿ ಮೊದಲ ಬಾರಿಗೆ ಅದು ಪ್ರಾರಂಭವಾಗ್ತದೆ. ನಾನ್ ನರ್ಸಸ್ಗಳಾಗಿ ವಿಮೆನ್ಸ್ಗಳು ಆರ್ಮಿಗೆ ಎಂಟ್ರಿ ಆಗ್ತಾರೆ. ಮತ್ತು ಈಗ 2014ನ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನಾವು ನೋಡೋದಾದರೆ ಆರ್ಮಿಯಲ್ಲಿ ಸುಮಾರು 3% ಫಿಮೇಲ್ ಇದ್ದಾರೆ. ಅದ ನಂತರ ಅದು ಕೂಡ ಏರ್ಫೋರ್ಸಲ್ಲಿ ನಿಯರ್ಲಿ 8% ಜನ ವಿಮೆನ್ಸ್ ಇದ್ದಾರೆ. ಸೊ ಈ ಎಲ್ಲ ಒಂದು ಇದನ್ನು ನೋಡ್ತಾ ಇದ್ದರೆ ತುಂಬ ಡೆವಲಪ್ ಆಗ್ತಾ ಇರೋದು ನಾವು ಈ ಒಂದು ಫೀಲ್ಡಲ್ಲಿ ನಾವು ಕಾಣ್ತಾ ಇದ್ದೇವೆ. ಸೊ ನಿಮ್ಮ ಪ್ರಕಾರ ಏನು ರೋಲ್ ಉಂಟು ಸರ್ ಒಂದು ಮಹಿಳೆಯರದ್ದು ಆರ್ಮಿಯಲ್ಲಿ ಮತ್ತು ರೋಟ್ರಿಯಲ್ಲಿಯೂ ಕೂಡ ಯಾವ ರೀತಿ ರೋಲ್ ಇದೆ ಸರ್? ಇದು ನಮ್ಮ ಸೈಕಾಲಜಿಕಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಕಾರಣಗಳು ಅನೇಕ. ನಮ್ಮ ಫಾರಿನ್ ಇನ್ವೇಷನ್, ಮೊದಲು ಮುಸ್ಲಿಂ ಇನ್ವೇಷನ್ ಕಡೆ ಬ್ರಿಟಿಷ್ ಇನ್ವೇಷನ್, ಅದರಿಂದಾಗಿ ನಮ್ಮ ಹೆಂಗಸರು ಸೆಕೆಂಡ್ರಿ ಪೊಸಿಷನಿಗೆ ಹೋದರು. ನಮ್ಮ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ, ಅಂದರೆ ಎಲ್ಲಿ ಸ್ತ್ರೀಯರಿಗೆ ನಾವು ಗೌರವ ಕೊಡುತ್ತೇವೋ ಅಲ್ಲಿ ಪರಮಾತ್ಮನ ಕೃಪೆ ಇರುತ್ತದೆ ಎಂದು ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ. ನಾವು ಕಥೆಯಲ್ಲಿ ಕೇಳ್ತೇವೆ, ನಮ್ಮ ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರ ಚೆನ್ನಮ್ಮ, ರಾಣಿ ಅಬ್ಬಕ್ಕ,
ಮತ್ತು ರಜಿಯಾ ಸುಲ್ತಾನ ಇಂಥ ಅನೇಕ ವೀರ ರಮಣೀಯರ ಕಥೆಯನ್ನು ಕೇಳ್ತಾ ಬರ್ತೇವೆ. ಆದರೆ ಅವರಿಗೆ ಪುರುಷರಷ್ಟು ಸ್ಥಾನಮಾನವನ್ನು ಕೊಡಲಿಕ್ಕೆ ನಾವು ಯಾವಾಗಲೂ ಹಿಂಜರಿದಿದ್ದೇವೆ. ನಮ್ಮ ರಕ್ಷಣಾ ಇಲಾಖೆಯಲ್ಲಿ ಹೇಳುವುದಾದರೆ, ನೀವು ಹೇಳಿದಂತೆ ಬಹಳ ಸಮಯದವರೆಗೆ ನಾವು ರಕ್ಷಣಾ ಪಡೆಗಳಲ್ಲಿ ವೈದ್ಯಕೀಯ ಡಿಪಾರ್ಟ್ಮೆಂಟ್ ಬಿಟ್ಟು ಮಾರೆ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಕೊಡಲಿಲ್ಲ. ನಾನೇ 3 ಮೇಜರ್ ಯೂನಿಟ್ಗಳನ್ನು ಕಮಾಂಡ್ ಮಾಡಿದ್ದೇನೆ. ಅದರಲ್ಲಿ ಸ್ತ್ರೀಯರ ಸುರಕ್ಷತೆ ಮತ್ತು ವಾರ್ ಸಿಚುವೇಷನಲ್ಲಿ ಅವರಿಗೆ ಆ ಡಿಫಿಕಲ್ಟಿಯನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ, ಈ ವಿಷಯದಲ್ಲಿ ಶಂಕಿತನಾಗಿ ಸ್ವಲ್ಪ ಅವರನ್ನು ತೆಗೆದುಕೊಳ್ಳಲಿಕ್ಕೆ ನಾನು ಹಿಂಜರಿದಿದ್ದೆ. ಆದರೆ ನೀವು ಹೇಳಿದಾಗ 1992ರಲ್ಲಿ ಒಂದು ಸ್ತ್ರೀಯರಿಗೆ ಎಲ್ಲ ಶಾಖೆಗಳಲ್ಲಿ ರಕ್ಷಣಾ ಪಡೆಗಳಲ್ಲಿ ತೆಗೆದುಕೊಳ್ಳಬೇಕು ಅವರ ಸಾಮರ್ಥ್ಯ ಇದ್ದರೆ ಎಂದು ನಿಯಮ ಬಂತು. ಮತ್ತು ಈವನ್ ಸುಪ್ರೀಂ ಕೋರ್ಟ್ನವರು ಯಾವ ರಕ್ಷಣಾ ಪಡೆಗಳ ಶಾಖೆಗಳಲ್ಲಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಸ್ಥಾನಮಾನಗಳಲ್ಲಿ ಮತ್ತು ಪ್ರಮೋಷನ್ಗಳಲ್ಲಿ ಲಿಂಗಭೇದ ಇರಬಾರದು ಅಂತ ಕಾನೂನು ಬಂತು. ಒಂದು ಪಾಯಿಂಟ್ ಅಂತ ಹೇಳಿದರೆ 2015ರಲ್ಲಿ ಏರ್ಫೋರ್ಸ್ನವರು ಒಂದು ಸ್ಟೆಪ್ ಮುಂದೆ ಹೋಗಿ ಬಹಳ ಬೋಲ್ಡ್ ಸ್ಟೆಪ್ ಅದು, 2 ಮಹಿಳೆಯರಿಗೆ ಫೈಟರ್ ಪೈಲಟ್ಸ್ ಆಗಿ ಸಿಲೆಕ್ಟ್ ಮಾಡಿದರು. ಅದರ ನಂತರ ಇನ್ನೂ ನಡೀತಾ ಇದೆ. ಹೀಗೆ ರಕ್ಷಣಾ ಪಡೆಗಳು ಈ ವಿಷಯದಲ್ಲಿ ಸ್ವಲ್ಪ ಓಪನ್ ಆಗ್ತಾ ಇದ್ದಾರೆ. ಇವನ್ ರೋಟ್ರಿ, ಬಹಳ ಸಮಯದವರೆಗೆ ರೋಟ್ರಿಯಲ್ಲಿ ಸ್ತ್ರೀಯರಿಗೆ ಸದಸ್ಯತ್ವ ಇರಲಿಲ್ಲ. ಅವರು ತುಂಬ ಫೈಟ್ ಮಾಡಬೇಕಾಯ್ತು. ಆದರೆ 1989ರಲ್ಲಿ ಅವರಿಗೆ ಸದಸ್ಯರಾಗಿ ರೋಟ್ರಿ ಇಂಟರ್ನ್ಯಾಷನಲ್ ಸ್ವಾಗತ ಮಾಡಿಸಿದ ನಂತರ ಈ ಮಹಿಳೆಯರು ಬಹಳ ತುರುಕಿನಿಂದ ತತ್ಪರರಾಗಿ ರೋಟ್ರಿಯಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅನೇಕ ಮಹಿಳೆಯರು ಉಚ್ಚ ಸ್ಥಾನಗಳನ್ನು ರೀಚ್ ಆಗಿದ್ದಾರೆ. ಮತ್ತು ಎಲ್ಲ ಚಟುವಟಿಕೆಗಳಲ್ಲಿಯೂ ಪ್ರಾಜೆಕ್ಟ್ಗಳಲ್ಲಿಯೂ ಪುರುಷರಿಗಿಂತ ಒಂದು ಸ್ಟೆಪ್ ಮುಂದೆ ಮಾಡ್ತಾ ಇದ್ದಾರೆ. ಇದು ಈಗ ರೋಟ್ರಿ ಇಂಟರ್ನ್ಯಾಷನಲ್ಲು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಅವರು ಎಷ್ಟು ತಪ್ಪು ಮಾಡಿದವರು ಇವರನ್ನು ಮೊದಲು ತಗೊಳ್ಳೋದೆ ಅಂತೇಳಿ. ಈಗ ನಮ್ಮ ಕ್ಲಬ್ಬಿನಲ್ಲಿ ನೋಡೋದಾದರೂ ಡಾಕ್ಟರ್ ಗಿರಿಜಾ, ಡಾಕ್ಟರ್ ಗೌರಿ, ರೇಣು, ಇದು ನಮ್ಮ ಶಶಿಕಲಾ, ಎಂಥ ಎಲ್ಲ ಮಹಿಳೆಯರು ಬಹಳ ಕಾರ್ಯತತ್ಪರರಾಗಿ ತಮ್ಮ ಪ್ರತಿಭೆ ಮತ್ತು ಪರಿಶ್ರಮದಿಂದ ನಮ್ಮ ರೋಟ್ರಿಯ ಹೆಸರನ್ನು ಬಹಳ ಮಂದಿ ತಂದಿದ್ದಾರೆ. ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಾಗಲಿ, ಪ್ರಾಜೆಕ್ಟ್ಗಳಲ್ಲಾಗಲಿ, ನಿತ್ಯ ಕಾರ್ಯಕ್ರಮಗಳಲ್ಲಾಗಲಿ ನಮ್ಮ ಕ್ಲಬ್ ಬಹಳ ಮುಂದೆ ಬರಲಿಕ್ಕೆ ಅವರ ರೋಲ್ ಬಹಳ ಇದೆ. ಮತ್ತೊಂದು ಬಹಳ ಸಂತೋಷದ ವಿಷಯ ಅಂದರೆ, ನಮ್ಮ ರೋಟೇರಿಯನ್ PHF ಡಾಕ್ಟರ್ ಗೌರಿಯವರು ಬರುವ ವರ್ಷ ನಮ್ಮ ರೋಟ್ರಿ ಜಿಲ್ಲೆ 3182ನ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ಅದರಂತೆ ಒಂಟಾರಿಯೋ ಕೆನಡಾದ ಜೆನಿಫರ್ ಜಾನ್ಸ್ ಎಂಬುವರು ರೋಟ್ರಿ ಇಂಟರ್ನ್ಯಾಷನಲ್ನ ಪ್ರಥಮ ಮಹಿಳಾ ಅಧ್ಯಕ್ಷರಾಗುತ್ತಾ ಇದ್ದಾರೆ. ಹೀಗೆ ಈಗ ಮಹಿಳೆಯರು ಅವರ ಯೋಗ್ಯತೆಯಿಂದ ಅವರಿಗೆ ತಕ್ಕಬಹುದಾದ ಸ್ಥಾನಗಳನ್ನು ಹೊಂದುತ್ತಾ ಇದ್ದಾರೆ. ನಾನು ಇದುವರೆಗೆ ನಮ್ಮ ದೊಡ್ಡ 2 ಯುದ್ಧಗಳಲ್ಲಿ ಹುತಾತ್ಮರಾದ ನಮ್ಮ ಸೈನಿಕರ ವಿಷಯ ಹೇಳಿದೆ. ನಿಮಗೆ ಗೊತ್ತಿರುವಂತೆ ಇವತ್ತಿಗೂ ಪ್ರತಿದಿನವೂ ನಮ್ಮ ಗಡಿ ಪ್ರದೇಶಗಳಲ್ಲಿ ನಮ್ಮ ವೀರ ಸೈನಿಕರು ಪಾಕಿಸ್ತಾನ ಸೈನ್ಯದವರಿಗೆ ಅಥವಾ ನಮ್ಮ ಆತಂಕವಾದಿಗಳೊಟ್ಟಿಗೆ ಹೋರಾಡಿ ತಮ್ಮ ಜೀವವನ್ನು ಕಳೆಯುತ್ತಿದ್ದಾರೆ. ಕಳೆದ ವರ್ಷ ನಿಮಗೆ ಗೊತ್ತಿದ್ದ ಹಾಗೆ ಜೂನ್ನಲ್ಲಿ ಇಂಡೋ ಚೈನಾ ಬಾರ್ಡರ್ ಗೆಲ್ವಾನ್ ವ್ಯಾಲಿಯಲ್ಲಿ ನಮ್ಮ 22 ಯೋಧರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಈ ನಮ್ಮ 75ನೆಯ
ಸ್ವತಂತ್ರ ದಿನಾಚರಣೆಯ ಸಂಭ್ರಮದ ಇದರಲ್ಲಿ ಸಂದರ್ಭದಲ್ಲಿ ನಾನು ನಮ್ಮ ದೇಶಕ್ಕೆ ಹೋರಾಡಿ ತಮ್ಮ ಪ್ರಾಣವನ್ನು ಕೊಟ್ಟ ಎಲ್ಲ ವೀರ ಯೋಧರನ್ನು ಸ್ಮರಿಸಿ ನಾನು ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಕೊಡಬಯಸ್ತೇನೆ. ಸರ್, ಈಗ ನಿಮ್ಮ ಅಡ್ವೈಸ್ ಏನು? ನಮ್ಮ ಸಾಕಷ್ಟು ಜನ ವೀಕ್ಷಕರು ನೋಡ್ತಾ ಇರ್ತಾರೆ, ನಿಮ್ಮ ಅಡ್ವೈಸ್ ಏನು? ಅವ್ರು ಯಾಕೆ ರೋಟ್ರಿ ಜಾಯ್ನ್ ಆಗಬೇಕು ಅಂತ ನಿಮ್ಮ ಪ್ರಕಾರ? ನಾವು ಕಳೆದ ಈಗ ಅರ್ಧ ಗಂಟೆ ಮಾತಾಡೋದ್ರಲ್ಲಿ ಈ ವಿಷಯವನ್ನು ವಿಶ್ಲೇಷಣೆಯಾಗಿ ಹೇಳಿದ್ದೇವೆ. ಮುಖ್ಯವಾಗಿ ಯಾರು ಸಜ್ಜನ ಸಂಘವನ್ನು ಬಯಸುತ್ತಾರೋ, ಯಾರು ಸಮಾಜ ಸೇವೆಯನ್ನು ಮಾಡಬಯಸುತ್ತಾರೋ, ಯಾರಿಗೆ ಲೋಕದ ಸುಖ ಶಾಂತಿ ಲೋಕ ಸಮಸ್ತ ಸುಖಿನೋ ಎಂಬ ಭಾವನೆ ಇದೆಯೋ ಅವರು ನನ್ನ ಮನಸ್ಪೂರ್ವಕ ಆಸೆ ಎಂದರೆ ಅವರು ಈ ರೋಟ್ರಿಗೆ ಸೇರಿ ರೋಟ್ರಿಯಲ್ಲಿ ಇಂಥ ಸಮಾಜಕ್ಕೆ ಸೇವೆ ಮಾಡಿ ತಮಗೂ ಆನಂದಪಟ್ಟು ಜೀವನವನ್ನು ಪಾವನ ಮಾಡಬೇಕು ಎಂದು ನನ್ನ ಒಂದು ಹಾರೈಕೆ. ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ಜೊತೆಗೆ ಕರ್ನಲ್ ಮಾಧವ್ ಶಾನ್ಭಾಗ್ ಅವರಿದ್ದರು. ಅವರ ಜೊತೆಗೆ ನಾವು ಸಾಕಷ್ಟು ವಿಚಾರದ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದೇವೆ. ಅವರ ಒಂದು ಆರ್ಮಿಯ ಲೈಫ್ ಇರ್ಬೋದು, ಮತ್ತು ಆರ್ಮಿ ನೀಡುವಂತಹ ಬೇರೆ ಬೇರೆ ಸೇವೆಯ ಬಗ್ಗೆ, ಮತ್ತು ಅದು ಹೇಗೆ ಒಂದು ರೋಟ್ರಿಯ ಸೇವೆಯ ಜೊತೆಗೆ ಒಂದು ಸಂಬಂಧವನ್ನು ಇಟ್ಕೊಂಡಿದೆ, ಹೇಗೆ ಅದು ಸಿಮಿಲಾರಿಟೀಸ್ ಉಂಟು ಈ ಎರಡರ ಮಧ್ಯೆ, ಇದರ ಬಗ್ಗೆ ಅವರು ನಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಇದರ ಜೊತೆಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮೊದಲಿಗೆ ಅವರಿಗೆ ಆತ್ಮೀಯವಾಗಿರುವಂತಹ ಧನ್ಯವಾದವನ್ನು ಸಲ್ಲಿಸುವ. ಧನ್ಯವಾದ ಸರ್. ಥ್ಯಾಂಕ್ ಯು. ಮುಂದಿನ ವಾರ ಇನ್ನೊಬ್ಬರ ಅತಿಥಿಯ ಜೊತೆಗೆ ಇನ್ನೊಂದು ವಿಚಾರವನ್ನು ಇಟ್ಕೊಂಡು ಕಾರ್ಯಕ್ರಮದಲ್ಲಿ ಬರ್ತೇವೆ. ಅಲ್ಲಿಯ ತನಕ ನಮಸ್ಕಾರ.